ಗುರುಮಾತಾ ಗುರುಪಿತಾ ಗುರುದೇವೋ ಕುಲದೇವತಾ ಗುರುವಾಜೋಣಿ ಸರ್ವತಾ ಅನಿಕ ದೇವತಾ ಸ್ಮರೇಣ. ಸ್ವಾಮಿ ವಿವೇಕಾನಂದರನ್ನು, ಜ್ಞಾನಯೋಗಿ ಪರಮಪೂಜನೀಯ ಸಿದ್ದೇಶ್ವರ ಅಪ್ಪರವರನ್ನು ಸ್ಮರಣೆ ಮಾಡಿಕೊಂಡು, ಅವರ ಜೊತೆಗೆ ಕನ್ನಡದ ಗಡಿ ಮಹಾರಾಷ್ಟ್ರದ ಅಡಿಯಲ್ಲಿರ್ತಕ್ಕಂತಹ ಈ ಭೂಮಿಯನ್ನು ಪುಣ್ಯ ಭೂಮಿಯನ್ನಾಗಿ ಪರಿವರ್ತಿಸಿರ್ತಕ್ಕಂತಹ ಪರಮಪೂಜ್ಯನೀಯ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಂಡು, ಅವ್ರ ಜೊತೆಗೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಮಠಕ್ಕೆ ಸ್ವಾಮೀಜಿಯವರಿಗೆ ಆಗಮಿಸಿರ್ತಕ್ಕಂತಹ ನನ್ನ ಆರಾಧ್ಯ ದೇವರಿಗೂ ಕೂಡ ನಮಸ್ಕಾರಗಳನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೂ ಇಂತಹ ಪವಿತ್ರ ಭೂಮಿಯಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ, ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾನು ಇಲ್ಲಿ ನಿನ್ನೆ ತಾನೇ ಪರಮ ಪೂಜ್ಯರು ಒಂದು ಫೋನ್ ಕರೆ ಮಾಡಿ, ನೀವು ನಾಳೆ ದಿವಸ ಮಠಕ್ಕೆ ಬರಬೇಕು ಅಂತ ಆದೇಶ ಕೊಟ್ಟರು. ಪೂಜ್ಯರ ಯಾವ ಕರೆಗೂ ಕೂಡ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅಪ್ಪರ ಬರ್ತೇನ್ರಿ ಅಂತ ಬಂದಿದ್ದೇನೆ. ಅಪ್ಪರು ತಮ್ಮನ್ನೆಲ್ಲರನ್ನು ಕೂಡ ಗಟ್ಟಿಗೊಳಿಸಿದಾರ, ಸಂಸ್ಕೃತಿಯನ್ನು ಕೂಡ ಗಟ್ಟಿಗೊಳಿಸಿದಾರ. ತಮ್ಮಲ್ಲಿ ಹಿಂದಿನಿಂದಲೂ ಕೂಡ ಪರಂಪರೆ ಸಂಸ್ಕೃತಿ ಗಟ್ಟಿಯಾಗಿದ್ದಂಥ ನೆಲದಲ್ಲಿ ತಾವೆಲ್ಲ ಇದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. 2G 3G 5G 4G ಇದೇನು ಬಂದಿದೆ, ಮೊಬೈಲ್ ಭರಾಟೆ, ಇದೆಲ್ಲದರ ನಡುವೆ, ಇಲ್ಲ ಸಲ್ಲದ ಧಾರಾವಾಹಿಗಳ ನಡುವೆ ಅದನ್ನೆಲ್ಲ ಬಿಟ್ಟು ಶ್ರಾವಣ ಮಾಸದಲ್ಲಿ ಇಷ್ಟು ಜನ ಕೂಡಿದ್ದಾರೆ ಅಂತಂದರೆ ಬಹುಶಃ ಇವತ್ತಿನ ಕಾಲದಲ್ಲಿ ಬೆಳ್ಳೂರಿನೊಳಗೆ ಸಂಸ್ಕೃತಿ ಇನ್ನೂ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸಿಕೊಡ್ತದೆ. ಇಲ್ಲಿ ಯಾರು ದೊಡ್ಡವರು ಅಂತ ನಾನು ಇವತ್ತಿನ ದಿನ ನನ್ನ ವಿಷಯ ಏನಪ್ಪಾ ಅಂತಂದರೆ ಕುಸಿಯುತ್ತಿರುವ ಸಂಬಂಧಗಳು ಅಂತ. ಅಧ್ಯಾತ್ಮ ಅಪ್ಪಾರು ಹೇಳ್ತಾ ಇರ್ತಾರೆ. ಆದರೆ ಇವತ್ತಿನ ದಿನ ನಾವು ಕುಸಿಯುತ್ತಿರುವ ಸಂಬಂಧಗಳು ಏನಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಿಮಿಷಗಳ ಕಾಲ ತಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಸಾಗ್ತೀನಿ. ಅದಕ್ಕಿಂತ ಮೊದಲು ಯಾರು ದೊಡ್ಡವರು ಅಂತ. ಒಂದಿನ ಏನಾಯಿತು ಅಂತಂದರೆ, ಒಬ್ಬ ವ್ಯಕ್ತಿ ಆಕಾಶಕ್ಕೆ ಹೇಳಿದ, ಇಷ್ಟು ದೊಡ್ಡ ವಿಶಾಲವಾಗಿದ್ದೀಯಾ ನೀನು ಬಹಳ ದೊಡ್ಡವ ಅಂತ ಆಕಾಶಕ್ಕೆ ಹೇಳಿದ. ಅವಾಗ ಆಕಾಶ ಹೇಳಿತು, ಮಾರಾಯ ನಾನೆಲ್ಲಿ ದೊಡ್ಡವನಪ್ಪ, ಮೋಡಗಳು ಬಂದಾಗ ನಾನು ಮರೆಯಾಗಿ ಹೋಗುವೆ, ನನಗಿಂತ ಮೋಡಗಳು ದೊಡ್ಡವು, ನಾನು ದೊಡ್ಡವನಲ್ಲ ಅಂತ ಆಕಾಶ ಹೇಳಿತು. ವ್ಯಕ್ತಿ ಹೇಳಿದ ಮೋಡಗಳಿಗೆ, ಮೋಡಗಳೇ ನೀವು ದೊಡ್ಡವರು ಅಂತ. ಅವಾಗ ಮೋಡಗಳು ಹೇಳ್ತಾವ, ಜೋರಾಗಿ ಗಾಳಿ ಬೀಸಿದರೆ ಓಡಿ ಹೋಗುವೆ ನಾನೆಲ್ಲಿ ದೊಡ್ಡವನು, ಗಾಳಿ ದೊಡ್ಡದು ಅಂತ ಮೋಡ ಹೇಳ್ತು. ಅವಾಗ ಗಾಳಿಗೆ ಹೇಳ್ತಾನೆ, ನೀನೇ ದೊಡ್ಡವ ಅಂತ. ನಿಮಗ ದೊಡ್ಡವ ಅಂದ್ರೆ ಬಹಳ ದೊಡ್ಡ 2 ಕೋಡ್ ಬಂದುಬಿಡ್ತಿದ್ದು. ಆದರೆ ಗಾಳಿ ಹೇಳ್ತದ, ನಾನೂ ದೊಡ್ಡವನಲ್ಲ. ಯಾಕೆ ದೊಡ್ಡವನಲ್ಲ ಅಂತಂದರೆ, ನನ್ನ ಈ ಜೋರಾಗಿ ಬೀಸಿರ್ತಕ್ಕಂಥ ಗಾಳಿಗೂ ಕೂಡ ಅಲುಗಾಡದಂತೆ ನಿಂತಿರ್ತಕ್ಕಂಥ ಬೆಟ್ಟ ಪರ್ವತಗಳು ದೊಡ್ಡವು ಹೊರತು ನಾನು ದೊಡ್ಡವನಲ್ಲ ಅಂತ. ಆ ವ್ಯಕ್ತಿಯು ಹೇಳ್ತಾನೆ, ಹೌದು ಪರ್ವತಗಳೇ ನೀವೇ ದೊಡ್ಡವರು ಅಂತ. ಅವಾಗ ಪರ್ವತಗಳು ಹೇಳ್ತಾವ, ನಾವು ದೊಡ್ಡವರಲ್ಲ, ನಮ್ಮಂಥ 100 ಪರ್ವತಗಳನ್ನು ಹೊತ್ತು ನಿಂತಿರ್ತಕ್ಕಂತಹ ಭೂಮಿ ದೊಡ್ಡದು, ನಾನು ದೊಡ್ಡವರಲ್ಲ ಅಂತ ಪರ್ವತ ಹೇಳ್ತದೆ. ಅವಾಗ ಹೋಗಿ ಹೇಳ್ತಾರೆ, ಭೂಮಿ ತಾಯಿ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಪುಣ್ಯಾತಗಿತ್ತಿಯವ್ವ ನೀನು ದೊಡ್ಡವಳು ಅಂತ ವ್ಯಕ್ತಿ ಹೇಳ್ತಾನೆ. ಆದರೆ ಭೂತಾಯಿ ಹೇಳ್ತಾಳೆ, ನಾನೆಲ್ಲಿ ದೊಡ್ಡವನು, ನನ್ನಂಥ 100 ಬ್ರಹ್ಮಾಂಡಗಳನ್ನು
ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ, ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ದೇವರು ದೊಡ್ಡವರು ಅಂತ ಹೇಳ್ತಾರೆ. ಹಾಗಾದ್ರೆ ಆ ವ್ಯಕ್ತಿ ಹೋಗಿ ಹೇಳ್ತಾನೆ, ದೇವರೇ ಪರಮಾತ್ಮ, ಈ ಜಗತ್ತಿನೊಳಗೆ ನೀನೇ ದೊಡ್ಡವ ಅಂತ ಹೇಳ್ತಾನೆ. ಆದರೆ ದೇವರು ವಿಚಾರ ಮಾಡಿ ಹೇಳ್ತಾನೆ, ನಾನು ದೊಡ್ಡವನಲ್ಲ, ನನ್ನಂಥ ದೊಡ್ಡ ವ್ಯಕ್ತಿಯನ್ನ ಮುಷ್ಟಿಗೆ ಇಟ್ಟಿರುವ ಹೃದಯದಲ್ಲಿ ಕಟ್ಟಿ ಹಾಕಿದಾನಲ್ಲ ಭಕ್ತ, ಬಿಳ್ಳೂರಿನ ಭಕ್ತ, ಆತ ದೊಡ್ಡವ ಅಂತ ಹೇಳ್ತಾನೆ ದೇವರು. ಹಂಗೆ ನೀವೆಲ್ಲ ಪೂಜ್ಯರನ್ನ ಇಲ್ಲಿ ಬರಬೇಕಾದ್ರೆ ನಿಮ್ಮ ಭಕ್ತಿ ಕಾರಣ, ಈ ಭೂಮಿಯ ಶಕ್ತಿ ಕಾರಣ. ಮೊದಲು ಬಂದಂಥ ಪೂಜ್ಯರು ಹೇಳಿದ್ರಿ ಇಲ್ಲಿ ಬಂದಾಗ, ಈ ಬಿಳ್ಳೂರಿನ ಸಂಸ್ಕೃತಿ ಹಂಗಂತಂದ್ರೆ ನನಗೆ ಆಶ್ಚರ್ಯ ಆಯಿತು. ನಾನು ಬಂದು ಬಾಗಿಲದೊಳಗೆ ಕುಂತಾಗ ಒಂದು ಮೂರು ವರ್ಷದ ಮಗು, ಅವನ ಹೆಸರು ಸಾಯಿ ಪ್ರತಾಪ ಅಂತ ಹೇಳಿದವ. ಆ ಮಗು ಏನು ಮಾಡ್ತಂತಂದ್ರೆ ನೇರವಾಗಿ ಗುಡಿ ಒಳಗೆ ಬರಲಿಲ್ಲ, ಅಲ್ಲಿ ಹೋಯ್ತು, ಕೈ ತಕೊಂಡ ನೀರಿಲೆ, ಕಾಲು ತಕೊಂಡ ಬಂದ, ಒಳಗೆ ಬಂದು ನಮಸ್ಕಾರ ಮಾಡಿದ, ಹೊಳ್ಳಿ ಬಂದು ನನ್ನ ಮಾತಾಡ್ಸೋಂತ ಕುಂತ, ನಿಮ್ಮದು ಯಾವ ಊರು ಅಂತ. ಯಾಕಂತಂದ್ರೆ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಕೂಡ ಇಂತಹ ಗಟ್ಟಿ ಸಂಸ್ಕೃತಿಯನ್ನು ಕಟ್ಟಿರ್ತಕ್ಕಂಥ ಶ್ರೇಷ್ಠ ಭೂಮಿ ಅದು ಬಿಳ್ಳೂರು ಅಂತ ನನಗೆ ಅರ್ಥ ಆಗಿಬಿಟ್ಟು. ಅದಕ್ಕಾಗೇನೆ ಆ ಕಾರಣದಿಂದಲೇ ಪೂಜ್ಯರು ಬಂದಿದ್ದು. ಒಬ್ಬ ಪುಟ್ಟ ಬಾಲಕ, ಜ್ಞಾನಯೋಗಿ ಪರಮ ಪೂಜನೀಯ ಸಿದ್ದೇಶ್ವರ ಅಪ್ಪರವರ ಪ್ರವಚನ ನಡೀತಾ ಇರ್ತದೆ. ಅಲ್ಲಿಗೆ ಅವರ ತಾಯಿ ಪ್ರವಚನ ಕೇಳಾಕಂತ ಹೋಗಿರ್ತಾರೆ. ಆ ಪ್ರವಚನ ಕೇಳಾಕಂತ ಹೋದಾಗ ಅವನ್ನ ಕರಿಬೇಕು ಅಂತ ತಿಳ್ಕೊಂಡು ಆ ಪುಟ್ಟ ಬಾಲಕ ಸೈಕಲ್ ಮೇಲೆ ಹೋಗ್ತಾನೆ. ಅವನ್ನ ಕರಿಬೇಕಂತ ಹೋಗ್ತಾರೆ. ಹೋದಾಗ ಏನಾಗ್ತದೆ ಅಲ್ಲಿಪ್ಪ ಅಂತಂದ್ರೆ, ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ, ಯಾವುದು ನಿಜವಾಗಿರ್ತಕ್ಕಂಥ ಜೀವನ ಅನ್ನೋದ್ರ ಬಗ್ಗೆ ಅಪ್ಪರ ಪ್ರವಚನ ಹೇಳ್ತಾ ಇರ್ತಾರೆ. ಈ ಪುಟ್ಟ ಬಾಲಕರ ಮೇಲೆ ಆ ಪ್ರವಚನ ಅವ್ರ ಮೇಲೆ ಗಮನ ಸೆಳೀತದ. ಹೌದಲ್ಲ, ಏನಿದು ಜೀವನ, ನಿಜವಾಗಿರ್ತಕ್ಕಂಥ ಜೀವನ ಈಗ ಇರ್ತೇವಲ್ಲ, ಇದಲ್ಲ ಅದು ಅಂತ ಹೇಳಿ ಆ ಸೈಕಲ್ಲನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ನೇರವಾಗಿ ನಡ್ಕೊಂತ ಜ್ಞಾನ ಯೋಗಾಶ್ರಮಕ್ಕೆ ಹೋಗ್ತಾರೆ ಆ ಬಾಲಕರು. ಜ್ಞಾನ ಯೋಗಾಶ್ರಮಕ್ಕೆ ಹೋಗಿ ಅಲ್ಲಿ 2-3 ದಿನ ಪ್ರಯತ್ನ ಮಾಡ್ತಾರೆ, ಮನೆಯವ್ರು ಹೋಗಿ ಬರುವುದಿಲ್ಲ. ಅವಾಗ ಅಪ್ಪರನ್ನ ಕೇಳ್ತಾರೆ, ಇವರು ತಂದೆ ತಾಯಿ ಕೂಡ್ಕೊಂಡು ಅಪ್ಪರನ್ನ ಕೇಳ್ತಾರೆ, ಈ ಬಾಲಕರನ್ನ ಕಳಿಸ್ಕೊಡಿ ಅಂತ. ಅಪ್ಪರು ಹೇಳ್ತಾರೆ, ಬರ್ತೇನಂದ್ರೆ ಕರ್ಕೊಂಡು ಹೋಗ್ರಿ, ಇರ್ತೇನಂದ್ರೆ ಬಿಟ್ಟು ಹೋಗ್ರಿ ಅಂತ ಅಪ್ಪರು ಹೇಳ್ತಾರೆ. ಕೇಳ್ತಾರೆ ಆ ಬಾಲಕನನ್ನ, ಇರ್ತೀಯಪ್ಪ ಬರ್ತೀಯೋ ಅಂತ. ನಾನು ನಿಜವಾಗಿರ್ತಕ್ಕಂಥ ಸುಖ ಸಂತೋಷ ಇಲ್ಲಿದೆ, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಜೊತೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಬಾಲಕ ಯಾರು ಅಂತಂದ್ರೆ ನಮ್ಮ ಪರಮ ಪೂಜನೀಯ ಯುವತಿನ. ಬಹುಶಃ ಇವತ್ತು ಅವ್ರು ಇಲ್ಲ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ, ಅವ್ರ ಕ್ಷಮೆ ಕೋರಿ. ಅಂದರೆ ಪೂಜ್ಯರು ಇಲ್ಲಿ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ಅವ್ರ ಜೊತೆ ಕಳೆದ 10-15 ವರ್ಷಗಳಿಂದ ಅವ್ರ ಜೊತೆ ಇರ್ತಕ್ಕಂಥ ಸಂಪರ್ಕ, ಅವರ ಯೋಚನಾ ಶಕ್ತಿಗಳು ಬಹುಶಃ ನಮಗಿಂತ ನಿಮಗೆಲ್ಲರಿಗೂ ಗೊತ್ತಾಗಿ ಬಿಟ್ಟಿದ್ದಾವೆ. ಅಂತಹ ಪೂಜ್ಯರ ಒಂದು ಕರೆಗೆ ನಾನಿಲ್ಲಿ ಬಂದಿದ್ದೀನಿ. ಏನಾದರೂ ಪ್ರವಚನದಲ್ಲಿ ಸ್ವಲ್ಪ ತಪ್ಪಿದ್ರೆ ಅಥವಾ ಹೆಚ್ಚಿಗೆ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ಏನಾಗಿದೆ ಅಂತಂದರೆ ಸಂಬಂಧಗಳು, ಕುಸಿಯುತ್ತಿರುವ ಸಂಬಂಧಗಳು ಅಂತ. ಬಹುಶಃ ಇಲ್ಲಿ ಹಿರಿಯರದಾರ ಬಹಳ ಜನ. ರಾಮಾಯಣವನ್ನು ನಾವೆಲ್ಲರೂ ಕೇಳಿದ್ದೀವಿ, ಆದರೆ ಇವತ್ತಿನ ಮಕ್ಕಳನ್ನು ರಾಮಾಯಣ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ರಾಮಾಯಣದ ಕತೆ ನಾವು ಹೇಳೋದಿಲ್ಲ, ಇವತ್ತಿನ ಮಕ್ಕಳು ಕೇಳುವುದಿಲ್ಲ. ರಾಮಾಯಣದಲ್ಲಿ ಏನು ಸುಂದರವಾಗಿರ್ತಕ್ಕಂಥ ದೃಶ್ಯ ಅಂತಂದ್ರೆ, ಬೆಳಿಗ್ಗೆ ಎದ್ದು ಕೂಡಲೇ ಏನಾಗಬೇಕಾಗಿತ್ತು, ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಇಡೀ ಊರೇ ತಳಿರು ತೋರಣದಿಂದ ಸಿಂಗರಿಸಿ ಬಿಟ್ಟಿತ್ತು, ವಿಜೃಂಭಣೆಯಿಂದ ಇಡೀ ಊರೆಲ್ಲ ಸಿಂಗಾರಗೊಂಡಿತ್ತು. ಆದರೆ ರಾತ್ರಿ ಒಂದು ಘಟನೆ ನಡೀತದ. ತಂದೆ ದಶರಥನ ಮಾತನ್ನ ಪಾಲನೆ ಮಾಡೋದಕ್ಕೋಸ್ಕರವಾಗಿ
ಪಟ್ಟಾಭಿಷೇಕ ಏರಬೇಕಾಗಿರ್ತಕ್ಕಂಥ ರಾಮ ತಂದೆಯ ಮಾತನ್ನ ಮೀರಬಾರದು ಅಂತ ಹೇಳಿ ನಾರುಡಿಯನ್ನಿಟ್ಟು ವನವಾಸಕ್ಕೆ ಹೋಗಿರ್ತಕ್ಕಂಥ ಪುಣ್ಯಭೂಮಿ ಇದು ಭಾರತ. ಅಷ್ಟೇ ಅಲ್ಲ, ರಾಮನೊಬ್ಬನು ಹೋಗಿದ್ರೆ ಏನಿಲ್ಲ, ಜೊತೆ ಇರ್ತಕ್ಕಂಥ ಸೀತಾಮಾತಾ ರಾಜನ ಮಗಳು ಹೇಳ್ತಾಳೆ, ನನ್ನ ಪತಿದೇವರು ಎಲ್ಲಿಯೋ ನಾನೂ ಅಲ್ಲಿಯೇ, ನನ್ನ ಪತಿಯೇ ನನಗೆ ದೇವರು ಅಂತ ಹೇಳಿ ತಾನೂ ನಾರುಡಿಯಿಟ್ಟು ತಾನೂ ಕೂಡ ವನವಾಸಕ್ಕೆ ಹೋಗುತ್ತಾಳೆ. ಅಷ್ಟೇ ಅಲ್ಲ, ತಮ್ಮ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನಿಲ್ಲದ ಈ ಅಯೋಧ್ಯೆ ನನಗೇ ತೆಕ್ಕಬೇಕು, ನಾನು ನಿನ್ನ ಜೊತೆಗೆ ಬರುವೆ ಅಂತ ಹೇಳಿ ತಾನೂ ನಾರುಡಿಯಿಟ್ಟು ವನವಾಸಕ್ಕೆ ಹೋಗುತ್ತಾರೆ. ಇಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಯಿತು. ಆದರೆ ಅಣ್ಣ ತಮ್ಮರ ಸಂಬಂಧ ಅದೆಷ್ಟು ಗಟ್ಟಿಯಾಗಿತ್ತಂತಂದ್ರೆ, ಹೋಗ್ತಾನೆ ಅಣ್ಣನನ್ನ ಕೇಳ್ತಾನೆ, ಅಣ್ಣ ನೀನಿಲ್ಲದೆ ಈ ಅಯೋಧ್ಯೆಯನ್ನು ನಾನು ಆಳೋದಿಲ್ಲ, ಬಾ ಅಣ್ಣ ಅಂತ ಕರೀತಾನೆ. ಅಣ್ಣ ಬರಲಿಕ್ಕೆ ಒಪ್ಪೋದಿಲ್ಲ. ಆದರೆ ಒಂದು ಕಂಡೀಷನ್ ಹಾಕ್ತಾನೆ ಭರತ. ಏನಂತಂದ್ರೆ, ಅಣ್ಣ ನಿನ್ನ ಪಾದರಕ್ಷೆಗಳನ್ನು ಕೊಡು, ನಿನ್ನ ಪಾದರಕ್ಷೆಯನ್ನ ಮೇಲಿಟ್ಟು ಸಿಂಹಾಸನದ ಮೇಲಿಟ್ಟು ನೀನು ಬರುವವರೆಗೂ ಕೂಡ ಅದರ ಸಾಕ್ಷಿಯಾಗಿ ರಾಜ್ಯವನ್ನು ಆಳ್ತೇನೆ. ಆದರೆ ಒಂದು ಕಂಡೀಷನ್ ಅಣ್ಣ, ನೀನು ವನವಾಸ ಮುಗಿಸಿದ ಮರನೇ ದಿವಸ ನೀನು ಅಯೋಧ್ಯೆಗೆ ಬರಬೇಕು. ಒಂದು ವೇಳೆ ಅಯೋಧ್ಯೆಗೆ ಬರದೇ ಹೋದರೆ ನಾನು ಅಗ್ನಿಗೆ ಆಹುತಿ ಆಗ್ತೀನಿ ಅಂತ ಹೇಳಿ ಭರತ ಅಲ್ಲಿಂದ ಪಾದರಕ್ಷೆಗಳನ್ನು ತಂದು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ಇದು ನಮ್ಮೆಲ್ಲರ ಭಾರತ. ಅದ್ರ ಜೊತೆಗೆ ಮಹಾಭಾರತದಲ್ಲಿ ನೋಡಿ, ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಮದುವೆಯಾದ್ರು. ಯಾರು ಮದುವೆಯಾದ್ರು? ಗಾಂಧಾರಿ. ಏನ್ ಮಾಡ್ತಾಳೆ? ಗಂಡನಿಗಿಲ್ಲದ ಕಣ್ಣು ನನಗೂ ಬೇಡ ಅಂಥೇಳಿ ಜೀವನ ಪೂರ್ತಿ ಪಟ್ಟಿ ಕಟ್ಟಿಕೊಂಡು ಕಣ್ಣು ಕಟ್ಟಿಕೊಂಡು ಜೀವನ ಸಾಗಿಸಿ ಗಂಡ ಮತ್ತು ಹೆಂಡತಿಯ ಸಂಬಂಧ ಅದೆಷ್ಟು ಪವಿತ್ರ ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾಳೆ. ಇನ್ನೊಬ್ಬಳು ತಾಯಿ ಸತಿ ಸಾವಿತ್ರಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸತಿ ಸಾವಿತ್ರಿ ಸ್ವತಃ ಯಮನ ಜೊತೆ ಹೋರಾಟ ಮಾಡ್ತಾಳೆ. ಬೇಕಾದ್ರೆ ನನ್ನ ಪ್ರಾಣ ತೆಗೆದುಕೋ, ನನ್ನ ಗಂಡನ ಪ್ರಾಣ ಒಯ್ಯಬೇಡ ಅಂತ ಹೇಳಿ ಯಮನ ಜೊತೆ ಹೋರಾಟ ಮಾಡಿ ಗಂಡನ ಪ್ರಾಣವನ್ನ ಸ್ವತಃ ಯಮನ ಕೈಯಿಂದ ಉಳಿಸ್ತಾಳೆ. ನಿಮಗೆಲ್ಲ ಗೊತ್ತಿರಬಹುದು ವಟ ಸಾವಿತ್ರಿ ವ್ರತ ಅಂತ ಹೇಳಿ ನಾವೆಲ್ಲ ಆಲದ ಮರದ ಸುತ್ತ ದಾರ ಸುತ್ತಿ ಆ ತಾಯಿನ ನೆನಪು ಮಾಡ್ತಕ್ಕಂಥ ದಿನ ಅದು. ಇದು ಸಂಬಂಧ ನಮ್ಮದು. ಅದ್ರ ಜೊತೆಗೆ ಮತ್ತೊಂದು ಸಂಬಂಧ ಗುರು ದಕ್ಷಿಣೆ. ಎಲ್ಲರಿಗೂ ಗೊತ್ತಿರಬಹುದು, ಒಬ್ಬ ಪುಟ್ಟ ಬಾಲಕ ಏನ್ ಮಾಡ್ತಾನೆ, ವಿದ್ಯೆಯನ್ನು ಕಲಿಬೇಕು, ಬಿಲ್ ವಿದ್ಯೆ ಕಲಿಬೇಕಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ, ಪುಟ್ಟ ಬಾಲಕ ವಿದ್ಯೆಯನ್ನು ಕಲಿಬೇಕಂತ ಕಾಡಿಗೆ ಹೋಗ್ತಾನೆ. ದ್ರೋಣಾಚಾರ್ಯರು ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ವಿದ್ಯೆ ಕಲಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಬಾಲಕನ ಶ್ರದ್ಧೆ ಎಷ್ಟಿತ್ತು ಅಂತಂದ್ರೆ, ದ್ರೋಣಾಚಾರ್ಯರೊಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಇವರೇ ಗುರು ಅಂತ ಹೇಳಿ ಆ ಗುರುವಿನ ಸಾಕ್ಷಿಯಾಗಿ ಬಿಲ್ ವಿದ್ಯೆಯನ್ನು ಕಲಿತಾನೆ. ಆತ ಯಾರು ಅಂತಂದ್ರೆ ಏಕಲವ್ಯ. ಏಕಲವ್ಯನಿಗೆ ಭೇಟಿ ಆಗಲಿಕ್ಕೆ ದ್ರೋಣಾಚಾರ್ಯರು ಬಂದಾಗ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೊಡುವಂತ ಕೇಳಿದಾಗ ಗುರುವಿನ ಮೇಲೆ ಶ್ರದ್ಧೆ ಎಷ್ಟಿತ್ತು ಅಂತಂದ್ರೆ, ಒಂದು ಕ್ಷಣನೂ ಯೋಚನೆ ಮಾಡದೆ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿ ಕೊಟ್ಟಂತಹ ಪುಣ್ಯಾತ್ಮ ಏಕಲವ್ಯನ ನಾಡು ನಮ್ಮ ಭಾರತ. ಅದರ ಜೊತೆಗೆ ಇನ್ನೊಂದು ಪರಮ ಪೂಜನೀಯ ಅಪ್ಪರು ಬಹಳ ಸುಂದರವಾಗಿರ್ತಕ್ಕಂಥ ಕತೆ ಹೇಳ್ತಾ ಇದ್ರು. ಅತಿಥಿ ಸತ್ಕಾರ ನಮ್ಮ ದೇಶದೊಳಗೆ ಹೆಂಗೆ ಮಾಡ್ತಾ ಇದ್ರು ಅಂತ, ಸಂಬಂಧ ಬಂದಂತ ಅತಿಥಿಗಳಿಗೆ ಹೆಂಗೆ ಗೌರವ ಕೊಡ್ತಾ ಇದ್ರು ಅಂತ. ಒಂದಿನ ವಿದೇಶಿಗರು ಭಾರತಕ್ಕೆ ಬಂದ ಒಬ್ಬ ವ್ಯಕ್ತಿ ಎಲ್ಲವನ್ನ ತಿರುಗಾಡಿ ಮಠ ಮಧ್ಯಾಹ್ನ ಆಗಿತ್ತಂತೆ. ಇಂಥ ಬೆಳ್ಳೂರಿನ ಒಂದು ಹೊಲದ ಪ್ರದೇಶದೊಳಗೆ ಒಬ್ಬ ಅಜ್ಜಿ ಇದ್ಲು. ಒಬ್ಬಾಕಿ ಭಾಳ ಹೊಟ್ಟೆ ಹಸಿದಿತ್ತು ಅವನಿಗೆ ಕನ್ನಡ ಬರೋದಿಲ್ಲ, ಮರಾಠಿನೂ ಬರೋದಿಲ್ಲ, ಅವನಿಗೆ ಇಂಗ್ಲಿಷ್ ಬರ್ತದ. ಆ ತಾಯಿಗೆ ಆತನ ಭಾಷೆ ಗೊತ್ತಿಲ್ಲ, ತಾಯಿಯ ಭಾಷೆ ಇವನಿಗೆ ಗೊತ್ತಿಲ್ಲ. ಆದರೆ ಹಸಿವಾಗಿದೆ, ಹೊಟ್ಟೆ ಹಸಿದಿದೆ. ಹೋಗ್ತಾನೆ, ಕೇಳಕ್ ಬರೋದಿಲ್ಲ. ಆದರೆ
ಭಾರತದಲ್ಲಿದ್ದಂಥ ಪ್ರತಿ ತಾಯಂದಿರ ಕರುಳು ಹಸಿದವನ ಮುಖ ನೋಡಿ ಗೊತ್ತಿಡಿದು ಬಿಡ್ತದೆ ಈತನಿಗೆ ಹಸಿವಾಗಿದೆ ಅಂತ. ಆ ತಾಯಿ ಇವನು ಏನೂ ಕೇಳೋದಿಲ್ಲ, ಆಶ್ಚರ್ಯ ಅವನಿಗೆ. ಆ ತಾಯಿ ಗುಡಿಸಲು ಮುಂದೆ ಹೋಗಿ ಕುಂಡಿರ್ತಾನೆ, ಏನು ಕೇಳೋದಿಲ್ಲ. ಆದರೆ ತಾಯಿ ಒಳಗೆ ಹೋಗ್ತದ, ಹಿಟ್ಟು ತಗೋತದ, ದಪ ದಪ ಬಿಸಿ ರೊಟ್ಟಿ ಬಡಿತದ. 2 ಬಿಸಿ ರೊಟ್ಟಿ ಬಡಿದು ಮ್ಯಾಲ ಒಳಗಿದ್ದಂಥ ಒಂದು ಇಷ್ಟು ಬೆಣ್ಣೆಯನ್ನ, ಬಹುಶಃ ಬೆಣ್ಣೆ ಯಾರು ನೋಡಿದರೂ ಗೊತ್ತಿಲ್ಲ ಈಗಿನ ದಿವಸ, ಇಷ್ಟಿಷ್ಟು ಬೆಣ್ಣೆ ಇತ್ತು. ಬೆಣ್ಣೆ ಬೆಳಗಿರ್ತದ್ರಿ, ಅಂದರೆ ಬೆಣ್ಣೆ, ಇಷ್ಟು ಬೆಣ್ಣೆಯನ್ನ ರೊಟ್ಟಿಯ ಮೇಲಿಟ್ಟು ಆ ವಿದೇಶಿಗನಿಗೆ ಕೊಟ್ಲು. ಇಷ್ಟು ಖುಷಿ ಆತವನಿಗೆ. ಆ ಎಲ್ಲ ಬೆಣ್ಣೆ ಮತ್ತು ರೊಟ್ಟಿಯನ್ನು ತಿಂದು ಸಂತಸವನ್ನು ಹೊಂದಿ ತಾಯಿಗೆ ನಮಸ್ಕಾರ ಮಾಡಿ ತನ್ನ ದೇಶಕ್ಕೆ ಹೋಗ್ತಾನೆ. ತನ್ನ ದೇಶಕ್ಕೆ ಹೋಗಿ ಪುಸ್ತಕದೊಳಗೆ ಬರೀತಾನೆ. ಏನು ಬರಿತಾನಪ್ಪ ಅಂತಂದ್ರೆ, ಭಾರತದ ಆ ಪುಟ್ಟ ಗುಡಿಸಲೊಳಗಿನ ಆ ತಾಯಿಯೊಳಗಿದ್ದಂಥ ತಾಯಿ ಪ್ರೇಮ ಸ್ವತಃ ನನ್ನನ್ನು ಹೆತ್ತಂತ ತಾಯಿಯಲ್ಲೂ ನಾನು ಕಂಡಿಲ್ಲ, ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಅಂತ. ಆ ತಾಯಿ ನಿಮ್ಮೊಳಗೂ ಇದ್ದಾರೆ. ಇದು ನಮ್ದು ಏನಪ್ಪ ಅಂತಂದ್ರೆ, ಒಂದು ಸಂಬಂಧ, ಗಂಡ ಹೆಂಡತಿಯ ಸಂಬಂಧ ಹೆಂಗಿತ್ತು, ಅಣ್ಣ ತಮ್ಮನ ಸಂಬಂಧ ಹೆಂಗಿತ್ತು, ತಂದೆ ಮಕ್ಕಳ ಸಂಬಂಧ ಹೆಂಗಿತ್ತು. ಒಂದ್ಸಲ ಏನಾಯ್ತು ಅಂತಂದ್ರೆ, ಲಿಖಿತ ಮತ್ತು ಶಂಕ ಅಂತ ಇಬ್ಬರು ಅಣ್ಣ ತಮ್ಮ. ನೋಡಿ ಹೆಂಗಿತ್ತು. ತಪ್ಪಂತಂದ್ರೆ ತಪ್ಪು ತಪ್ಪೇ, ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ, ತಪ್ಪನ್ನು ಒಪ್ಪಿಕೊಳ್ಬೇಕು ಅಂತ. ಅದಕ್ಕೊಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ರು, ದೇವರಿಗೆ ಉಪ್ಪು ಹಾಕಿದ್ರೆ ದೇವರು ಒಲಿಯೋದಿಲ್ಲ, ದೇವರಿಗೆ ಸೊಪ್ಪು ಕೊಟ್ಟರೆ ದೇವರು ಒಲಿಯೋದಿಲ್ಲ. ಆದರೆ ದೇವ್ರು ಎದಕ್ಕೆ ಒಲಿತಾನಪ್ಪ ಅಂತಂದ್ರೆ, ನಮ್ಮ ತಪ್ಪನ್ನ ಪ್ರಾಮಾಣಿಕ ಒಪ್ಪಿಕೊಂಡಾಗ ದೇವರು ಒಲಿತಾನೆ ಅಂತ ಹೇಳ್ತಾರೆ. ಶಂಕ ಮತ್ತು ಲಿಖಿತ ಅಂತ ಇಬ್ರು ಅಣ್ಣತಮ್ಮರು. ಈ ಕತೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಶಂಕ ಮತ್ತು ಲಿಖಿತ ಇಬ್ರು ಅಣ್ಣ ತಮ್ಮ. ಒಂದು ದಿವಸ ಏನಾಯ್ತು ಅಂತಂದ್ರೆ, ಶಂಕನ ಆಶ್ರಮದೊಳಗೆ ಬಾಳೆಹಣ್ಣು ಆಗಿದ್ದು, ಬಾಳೆ ಗಿಡದೊಳಗೆ ಅಲ್ಲೇ ಹಣ್ಣಾಗಿಬಿಟ್ಟಿದ್ದು. ಲಿಖಿತ ಅಣ್ಣನ ಮನೆಗೆ ಹೋಗ್ತಾನೆ, ಅಣ್ಣನ ಆಶ್ರಮಕ್ಕೆ ಹೋಗ್ತಾನೆ. ಆತನ ಹೆಸರು ಲಿಖಿತ. ಹೋಗಿ ಅವಾಗ ಹಸು ಆಗ್ತದ ಅವನಿಗೆ. ಹಸುವಾಗಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಒಳಗೆ ನೋಡ್ತಾನೆ, ಅಣ್ಣ ಇರೋದಿಲ್ಲ. ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಹಸುವಾಗಿರ್ತದಲ್ಲ, ಆ ಬಾಳೆಹಣ್ಣನ್ನು ಹರಿದು ತಿಂದು ಬಿಡ್ತಾನೆ. ಅಷ್ಟರೊಳಗೆ ಅಣ್ಣ ಶಂಕ ಬರ್ತಾನೆ. ತಮ್ಮ ಏನು ತಪ್ಪು ಮಾಡಿಬಿಟ್ಟೆ ನೀನು? ಅಣ್ಣ ನಾ ಏನು ತಪ್ಪು ಮಾಡಿದೆ ಅಂತ ಕೇಳ್ತಾನೆ ಲಿಖಿತ. ಆ ಸಾಯಿ ಪ್ರತಾಪ್ ಇವನೇ, ಇಲ್ಲಿ ಬಂದ ನೋಡ್ರಿ ಈತಾನೆ. ಆ ಲಿಖಿತ ಕೇಳ್ತಾನೆ, ಅಣ್ಣ ನಾನೇನು ತಪ್ಪು ಮಾಡಿದೆ ಅಂತ. ಅವಾಗ ಶಂಕ ಹೇಳ್ತಾನೆ, ಮತ್ತೊಬ್ಬರ ಮನೆಯೊಳಗಿನ ಮತ್ತೊಬ್ಬರ ಹೊಲದೊಳಗಿನ ವಸ್ತುವನ್ನ ಅವರ ಅನುಮತಿ ಇಲ್ಲದೆ ಪಡೆಯುವುದು ಅಪರಾಧ ಅಂತ. ಆದರೆ ನಾವು ಬಾಜುಕಿನವ್ರು ಯಾರು ಇಲ್ಲ ಅಂತ ನೋಡ್ಕೊಂಡನ ತೊಡಗು ಮಾಡಿಬಿಡ್ತೀವಿ. ಯಾಕೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ ಅಂತ ನೋಡಿ. ಸ್ವತಃ ಅಣ್ಣ ಅವ ಬೇರೆದ್ರ ಹೊಲದೊಳಗೆ ಕದ್ದಿಲ್ಲ. ಲಿಖಿತ ಸ್ವಂತ ಅಣ್ಣ ಶಂಕನ ಒಂದು ಆಶ್ರಮದೊಳಗೆ ಕದ್ದಾನೆ. ಆದರೆ ಶಂಕ ಹೇಳ್ತಾ ಇದ್ದಾನೆ, ತಪ್ಪು ತಪ್ಪೆ, ನಾನು ಅಣ್ಣನಿರಲಿ ತಮ್ಮನಿರಲಿ ಒಪ್ಪಿಗೆ ಇಲ್ಲದೆ ನನ್ನ ವಸ್ತುವನ್ನು ಕದ್ದಿಯಲ್ಲ, ನಿನ್ನ ತಪ್ಪೆ ಅಂತ. ಅವನಿಗೆ ತಿಳಿತದ, ಹೌದಲ್ಲ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಲ್ಲೇ ಬಗೆಹರಿಸಲಿಲ್ಲ ಯಾವಾರವರು. ಅಲ್ಲಿ ಊರಾಗ ಒಬ್ಬ ರಾಜ ಇದ್ದ. ರಾಜನ ಕಡೆ ಹೋಗ್ತಾರೆ. ರಾಜನಿಗೆ ಹೋಗಿ ಲಿಖಿತ ಹೇಳ್ತಾನೆ, ರಾಜರೇ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ, ನಮ್ಮ ಅಣ್ಣನ ಅನುಮತಿ ಇಲ್ಲದೆ ಆ ಬಾಳೆಹಣ್ಣನ್ನು ನಾನು ತಿಂದು ಬಿಟ್ಟಿದ್ದೇನೆ, ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಅವಾಗ ರಾಜರು ಏನು ಮಾಡ್ತಾರೆ ಅಂತಂದ್ರೆ, ಏನು ಶಿಕ್ಷೆ ಇಲ್ಲ, ನೀನು 2 ಬಾಳೆಯನ್ನು ತಿಂದಿರಬೇಕು, ನಾಳೆ 1 ಡಜನ್ ಬಾಳೆಯನ್ನು ಅವನು ಕೊಟ್ಟು ಬಿಡು ಅಂತ. ಇಲ್ಲ ಅಂತ ನಾವು ಲಿಖಿತ ಇಲ್ಲ ಅಂತಾನೆ. ಬಾಳೆಹಣ್ಣನ್ನು ಕೊಡುವುದರಿಂದ ತಪ್ಪು ತಿದ್ದುಪಡಿ ಆಗೋದಿಲ್ಲ. ಭವಿಷ್ಯದಲ್ಲಿ ಭಾರತದಲ್ಲಿ ಹಿಂಗೆ ತಪ್ಪು ಮಾಡ್ತಾರೆ, ಬಾಳೆಹಣ್ಣನ್ನು ಕೊಟ್ಟು ಸಪಾಟ್ ಮಾಡಿಬಿಡ್ತಾರೆ ಅದನ್ನು ತಪ್ಪನ್ನ. ಇದು ಶಿಕ್ಷೆ ಹೆಂಗಾಗಬೇಕು ಅಂತಂದ್ರೆ, ಭವಿಷ್ಯದೊಳಗೆ ನನ್ನ ಕಥೆಯನ್ನು ಕೇಳಿರ್ತಕ್ಕಂಥ ಭಾರತದ ಪ್ರತಿ ಜನನೂ ತಿಳ್ಕೊಳ್ಬೇಕು,
ಮತ್ತೊಬ್ಬರ ಮನೆಯೊಳಗಿನ ಮತ್ತೊಬ್ಬರ ಹೊಲದೊಳಗಿನ ಒಂದು ಅಕ್ಕಿ ಕಾಳನ್ನು ತುಡುಗು ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕು. ಅಂತ ಶಿಕ್ಷೆ ನೀವು ನನಗೆ ಕೊಡಬೇಕು ಅಂತ ಲಿಖಿತ ರಾಜನನ್ನು ಕೇಳ್ಕೊಳ್ತಾನೆ. ಅವಾಗ ಏನಾಗ್ತದೆ, ಏನು ಶಿಕ್ಷೆ ಕೊಡಬೇಕು ಅಂತ ಕೇಳ್ತಾರೆ. ಏನೂ ಶಿಕ್ಷೆ ಇಲ್ಲ ಮಹಾರಾಜರೇ, ನಾನು ಯಾವ ಕೈಲೇ ಅಣ್ಣನ ಹೊಲದೊಳಗಿನ ಬಾಳೆ ಹಣ್ಣನ್ನು ಕದ್ದಿದ್ದೇನಲ್ಲ, ಈ ಎರಡೂ ಕೈಗಳನ್ನು ಕತ್ತರಿಸಿ ಬಿಡಿ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಪುಣ್ಯಾತ್ಮ. ಅವನಿಗೆ ತಪ್ಪು ಗೊತ್ತಾಗ್ಬಿಟ್ಟಿತ್ತು, ನಾವು ಮಾಡಿದ ತಪ್ಪಂತ ಅವನಿಗೆ ಗೊತ್ತಾಗ್ಬಿಟ್ಟಿತ್ತಲ್ಲ, ತಪ್ಪಿಗೆ ಶಿಕ್ಷೆ ಪಡೀಲೇಬೇಕಂತ ತಿಳ್ಕೊಂಡು ತಾನೇ ಹೇಳಿ ಎರಡೂ ಕೈಗಳನ್ನು ಕತ್ತರಿಸಿಕೊಂಡು ಬಂದು ಅಣ್ಣನಿಗೆ ಹೇಳ್ತಾನೆ, ಅಣ್ಣ, ಇತಿಹಾಸದೊಳಗೆ ತಪ್ಪನ್ನ ಹೇಳಿರ್ತಕ್ಕಂಥ ಅಣ್ಣ ನೀನು ನೆನಪಿರ್ತೀಯಾ, ಅದ್ರ ಜೊತೆಗೆ ತಪ್ಪು ಮಾಡಿ ಶಿಕ್ಷೆ ಮಾಡಿರ್ತಕ್ಕಂಥ ತಮ್ಮ ನಾನೂ ನೆನಪಿರ್ತೀನಿ. ಅಣ್ಣ ತಮ್ಮ ಹೆಂಗಿರಬೇಕು ಅಂತಂದ್ರೆ, ತಮ್ಮ ತಪ್ಪು ಮಾಡಿದರೆ ಹೇಳಬೇಕು, ಅಣ್ಣ ಹೇಳಿದ ತಪ್ಪನ್ನು ತಮ್ಮ ತಿದ್ದುಕೊಳ್ಳಬೇಕು. ಇದು ನಮ್ಮಿಬ್ಬರ ಕಥೆಯಿಂದ ಗೊತ್ತಾಗಬೇಕು ಜಗತ್ತಿಗೆ ಅಂತ ಹೇಳಿ ಲಿಖಿತ ಹೇಳ್ತಾರೆ. ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆಯಪ್ಪ ಅಂತಂದ್ರೆ, ಬಹಳಷ್ಟು ಬೇಜಾರದ ಸಂಗತಿ, ಬಹಳ ಬೇಜಾರದ ಸಂಗತಿ. ಏನಾಯಿತು, ಅಣ್ಣನಿಗೆ ಒಂದು ಗಂಡು ಮಗು, ತಮ್ಮನಿಗೆ 3 ಜನ ಹೆಣ್ಣುಮಕ್ಕಳು, ಒಂದು ಗಂಡು ಮಗು, 4 ಮಕ್ಕಳು. ಅಣ್ಣನಿಗೆ 6 ಎಕರೆ ಜಮೀನು, ತಮ್ಮನಿಗೂ 6 ಎಕರೆ ಜಮೀನು. ಆದರೆ ತಮ್ಮನ ಹೆಂಡತಿ ವಿಚಾರ ಮಾಡ್ತಾಳೆ, ನಮ್ಮದು 6 ಎಕರೆ ಜಮೀನಿದೆ, ನಿನ್ನ ಅಣ್ಣನಿಗೆ ಒಬ್ಬನೇ ಮಗ ಅದಾನ, ಅವನನ್ನೇನಾದರೂ ಮಾಡಿ ಮುಗಿಸಾಕಿಬಿಟ್ರೆ ಆ ಜಮೀನು ನಮ್ಮದೇ ಆಗಿಬಿಡ್ತದೆ, ನಾವು 12 ಎಕರೆ ತಗೊಂಡು ಶ್ರೀಮಂತರಾಗಿರ್ಬೋದು ಅಂತ ದುಷ್ಟ ಬುದ್ಧಿಯನ್ನ ತನ್ನ ಗಂಡನಿಗೆ ಹೇಳ್ತಾಳೆ. ಏನೋ ಅನ್ರಿ, ಹೆಂಡತಿ ಹೇಳಿದ ಮಾತಿಗೆ ಗಂಡ ಕೇಳಲೇಬೇಕಾಗ್ತದೆ. ಆ ಟೈಪ್ ಕೆಲವೊಬ್ರು ಊದಿ ಬಿಡ್ತಾರೆ, ಊದವ್ರು ಬಹಳ ಜನ ಇರ್ತಾರೆ. ಏನಾಯ್ತಂತಂದ್ರೆ ಬಹಳ ಕಾಡ್ತಾಳ. ಏನಿಲ್ಲ, ದಿನಾಲು ಜಿಲೇಬಿ ಮಾರವ ಬರ್ತಾನ ಊರಾಗ, ಆ ಜಿಲೇಬಿ ಮಾರವ್ ಹೇಳಿಬಿಡೋಣ, 1 ಲಕ್ಷ ರೂಪಾಯಿ ಕೊಡು ನಾವು. ದಿನಾಲು ಅವ ಏನು ಮಾಡ್ತಾ ಇದ್ದ ಅಂತಂದ್ರೆ, ಜಿಲೇಬಿ ಮಾರವ ಅವ ಬಂದ ಕೂಡಲೇ ಆ ಹುಡುಗ ಓಡಿ ಹೋಗಿತ್ತು, ಅವಗೊಂದು ಜಿಲೇಬಿ ಕೊಡ್ತಿದ್ದ ದಿನಾಲು ಊರೊಳಗೆ. ಹೌದಾ ಅಂತಾರೆ. ಗಂಡ ಹೆಂಡತಿ ಇಬ್ರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಜಿಲೇಬಿ ಮಾರವನ ಹತ್ರ ಹೋಗ್ತಾರೆ. ಅವನ ಮನೆಗೆ ಹೋಗ್ತಾರೆ ಗಂಡ ಹೆಂಡತಿ ಕೂಡಿ. ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ, ಒಂದು ಸಣ್ಣ ಕೆಲಸ ಮಾಡು ಅಂತಾರೆ. ಏನು ಸಣ್ಣ ಕೆಲಸ ಮಾಡೋದು ಅಂತ ಕೇಳ್ತಾನ ಅವನು. ಏನು ಸಣ್ಣ ಕೆಲಸ ಅಂತಂದ್ರೆ, ನಾಳೇನ ನಮ್ಮ ಅಣ್ಣನ ಮಗ ಬರ್ತಾನಲ್ಲ ನಿನ್ನ ಕಡೆ ಜಿಲೇಬಿ ತಗೊಳಕ, ಆ ಜಿಲೇಬಿ ಒಳಗೆ ವಿಷ ಬೆರೆಸಿ ಕೊಟ್ಟು ಬಿಡು ಅಂತ. ಎಲ್ಲಿ ಹೋಯ್ತು ಸಂಬಂಧ, ಎಲ್ಲಿ ಹೋಯ್ತು ಸಂಬಂಧ? ಆದರೆ ಜಿಲೇಬಿ ಮಾರವ ಬ್ಯಾರೆ ಊರಾವ ಇರಲಿಲ್ಲ, ಬಿಳ್ಳೂರಿನ ಮಠದ ಭಕ್ತನಾಗಿದ್ದ. ಅವ ಜಿಲೇಬಿ ಮಾರವ ಅಪ್ಪಾರಂತವ್ರ ಕೈಯೊಳಗೆ ರೆಡಿ ಆದಂತ ಒಬ್ಬ ಶ್ರೇಷ್ಠ ಭಕ್ತನಿದ್ದ. ಆತ ಏನ್ ಹೇಳ್ತಾನಂತಂದ್ರೆ, ನೋಡಿ 1 ಲಕ್ಷ ರೂಪಾಯಿ ನನಗೆ ಕೊಟ್ಟು ಸಂತಸವಾಗಿರಿ ಅಂತ ನನಗೆ ಹೇಳತ್ತಿರಲ್ಲ, ಅದೇ 1 ಲಕ್ಷ ರೂಪಾಯಿ ನೀವೇ ಇಟ್ಕೊಂಡು ನೀವೇ ಸಂತಸದಿಂದಿರಿ. ದೇವ್ರು ನನಗೆ ಕಳಿಸಿದ್ದು ಸಿಹಿ ಹಂಚಲಿಕ್ಕೆ ಹೊರತು ವಿಷ ಹಂಚಲಿಕ್ಕಲ್ಲ ಅನ್ನೋ ಮಾತನ್ನು ಹೇಳಿ. ನಮ್ಮ ಮನಸ್ಸುಗಳು ಜಿಲೇಬಿ ಮಾರವನ ಮನಸ್ಸುಗಳಾಗಬೇಕೇ ಹೊರತು ಸ್ವಂತ ಹುಟ್ಟಿದ ಅಣ್ಣನ ಮಗನನ್ನೇ ಕೊಂದು ಆಸ್ತಿ ಮಾಡ್ತಕ್ಕಂತಹ ಸಣ್ಣ ಬುದ್ಧಿಯ ಮನಸ್ಸುಗಳು ನಮ್ಮೆಲ್ಲರದು ಆಗಬಾರದು. ಬದುಕಿನ ಪಯಣದೊಳಗೆ ನಾವೆಲ್ಲರೂ ಬಂದಿದ್ದೀವಿ. ನಮ್ಮೆಲ್ಲರದು ಬಸ್ ಟಿಕೆಟ್ ಈಗಾಗಲೇ ಬುಕ್ ಆಗಿದೆ. ಯಾವ್ಯಾವ ಬಸ್ಸು ಯಾವ್ಯಾವಾಗ ಬರ್ತದೆ ಆ ಬಸ್ನೊಳಗೆ ನಾವೆಲ್ಲ ಕುಂತು ಹೋಗಬೇಕಾಗಿದೆ. ಶಾಶ್ವತವಾಗಿ ಇಲ್ಲಿರಲಿಕ್ಕೆ ನಾವೆಲ್ಲರೂ ಬಂದವರಲ್ಲ. ಆದರೆ ಇರುವುದರೊಳಗೆ ಇಂಥ ಕೆಲಸ ಮಾಡಿ ಹೋಗೋದಲ್ಲ. ಜಿಲೇಬಿ ಮಾರವ ಏನು ಕೆಲಸ ಮಾಡಿದ್ಲ ಅಂಥ ಕೆಲಸ ಮಾಡಿ ಹೋಗಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕತೆಯನ್ನು ಪಡೀತದೆ. ಇನ್ನೊಂದು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ಬರೋದ್ರಿಂದ ಅಂಥ ದುಷ್ಟ ಮನಸ್ಸುಗಳೆಲ್ಲ ತನ್ನಿಂದ ತಾನೇ ಸುಟ್ಟು ಹೋಗಿಬಿಡ್ತವೆ. ನಾನು ಒಳಗೆ ಕುಂತೆ ಧ್ಯಾನ ಮಂದಿರದೊಳಗೆ ಒಂದು 5 ನಿಮಿಷ ಹೋಗಿ ಕುಂತೆ ಒಳಗೆ, ಅದೇನು ಸ್ವರ್ಗ ಅನಿಸಿಬಿಡ್ತು ನನಗೆ.
ಭಾಳ ಹೊತ್ತು ಕುಂತಿಲ್ಲ, ಒಂದು 5 ನಿಮಿಷ ಕುಂತೆ. 5 ನಿಮಿಷದಲ್ಲಿ ಒಳಗೆ ಸ್ವರ್ಗ ಎಲ್ಲಿದೆ ಅಂತಂದ್ರೆ ಅದು ಬೆಳ್ಳೂರಿನ ಧ್ಯಾನ ಮಂದಿರದೊಳಗಿದೆ ಅನಿಸ್ಬಿಡ್ತು ನನಗೆ. ಬಹುಶಃ ಯಾರ್ಯಾರಿಗೆ ಟೈಮ್ ಸಿಗ್ತದೋ, ಯಾವ್ಯಾವ ಟೈಮ್ ಸಿಗ್ತದೋ, ನಿಮ್ಮ ಪುಣ್ಯ, ನಿಮ್ಮ ಭಾಗ್ಯ, ಪೂಜ್ಯರ ದರ್ಶನದ ಜೊತೆಗೆ ಅಂದಲ್ಲೂ ಕುಳಿತುಕೊಳ್ಳಿ. ಮನಸ್ಸಿನ ಕೆಟ್ಟ ವಿಚಾರಗಳನ್ನೆಲ್ಲ ಸುಟ್ಟಾಕಿ ಸಂಬಂಧಗಳನ್ನು ಗಟ್ಟಿಗೊಳಿಸಿ. ಇವತ್ತು ಪೇಪರ್ದೊಳಗೊಂದು ಸುದ್ದಿ ಬಂದಿತ್ತು. ಬಾಲಕಿ, 12 ವರ್ಷದ ಬಾಲಕಿ ಮೊಮ್ಮಗಳು, ಅಜ್ಜ 70 ವರ್ಷದ ಅಜ್ಜ. ಇವತ್ತಿನ ವಿಜಯವಾಣಿ ಯಾರಾದರೂ ಓದ್ತಾ ಇದ್ರೆ ನೋಡಿ, ಎಷ್ಟು ದುರಂತ ಸಂಬಂಧ ಎಲ್ಲೋಯ್ತು. ಮೊಮ್ಮಕ್ಕಳ ಮೇಲೆ ಅಜ್ಜ ಎಷ್ಟು ಪ್ರೀತಿ ಇರ್ತಾನೆ ಗೊತ್ತಲ್ಲ ನಿಮಗೆ. ನಾವೆಲ್ಲ ಸಣ್ಣವರಿದ್ದಾಗ ಅಜ್ಜ ಎಲೆಡಿಕೆ ತಿಂದು ಒಳಗಿನ ಎಲೆಯನ್ನ ಮೊಮ್ಮಕ್ಕಳ ಬಾಯಿಯೊಳಗೆ ಹಾಕ್ತಾ ಇದ್ದ. ನೀವೊಂದು ಸ್ವಲ್ಪ ತಿನ್ನು ಅಂತ. ಅದು ಪ್ರೀತಿ ಅಜ್ಜಂದು. ಏನಾಯ್ತು ಅಂತಂದ್ರೆ ಇವತ್ತಿನ ಪೇಪರ್ ಓದಿದೆ, 12 ವರ್ಷದ ಮೊಮ್ಮಗಳು 70 ವರ್ಷದ ಅಜ್ಜನನ್ನ ಬೈಕ್ ಕೊಡ್ಸಕ್ಕೆ 40,000 ರೂಪಾಯಿ ಕೊಡಲಿಲ್ಲ ಅಂತ ತಿಳ್ಕೊಂಡು ಗುಂಡು ತಂದು ಮೊಬೈಲು ಯೂಟ್ಯೂಬ್ ನೋಡಿಕೊಂಡು ಕೊಲೆ ಮಾಡಿದಾಳೆ. ಎಲ್ಲಿಗೆ ಹೋಯ್ತು ಪರಿಸ್ಥಿತಿ ನಮ್ಮದು? ಎಲ್ಲಿಗೆ ಹೋಯ್ತು ಪರಿಸ್ಥಿತಿ? ಮೊನ್ನೆಲ್ಲ ನೋಡಿರ್ಬೋದು ಬೆಳ್ಳೂರು, ಯಾರ್ಯಾರು ಮೊಬೈಲ್ದವ, ಎಲ್ಲರೂ ಕೈ ಮೊಬೈಲ್ ಅದಾವ ಈಗ. ಯಾರ್ಯಾರು ಮೊಬೈಲ್ದೊಳಗೆ ನೋಡಿರಬಹುದು. ಸಂಬಂಧ ಏನಾಗಿದೆ ಅಂತಂದ್ರೆ, 3 ಜನ ಹೆಣ್ಮಕ್ಳು ಆ ಪುಣ್ಯಾತ್ಮನಿಗೆ 600 ಕೋಟಿ ರೂಪಾಯಿ ಆಸ್ತಿ ಅವಂದು. 3 ಜನ, ಒಬ್ಬಾಕಿ ನೇಪಾಳದೊಳಗೆ ಟೀಚರ್ ಇದ್ದಾಳೆ, ಇಲ್ಲಿ ಭಾರತದೊಳಗೆ ಟೀಚರ್ ಅದಾರ. ತಂದೆ ತೀರ್ಕೊಂಡ, ಈಗ 1 ತಿಂಗಳಿಂದ ತೀರ್ಕೊಂಡಾಗ ಮಗಳು ತಂದೆಯ ಅಂತ್ಯ ಸಂಸ್ಕಾರಕ್ಕೆ 3 ಜನ ಮಕ್ಕಳು ಬರಲಿಲ್ಲ. 5,100 ರೂಪಾಯಿ ಫೋನ್ ಪೇ ಮಾಡಿದ್ರು, ಅಂತ್ಯ ಸಂಸ್ಕಾರ ಮಾಡಿ ಅಂದ್ರು. ದುರಂತ ಹೆಂಗಂತಂದ್ರೆ, ಅವತ್ತು ನಾವು ವಿಡಿಯೋ ನೋಡಿ ಶಾಕ್ ಆಗಿಬಿಟ್ಟೆ. ಅಪ್ಪ ಭಗವಂತ ಮಕ್ಕಳನ್ನೇ ಕೊಡಬೇಡ ಭೂಮಿ ಮೇಲೆ ಅನಿಸ್ಬಿಡ್ತು ನನಗೆ. ಏನಾಯ್ತು ಅಂತಂದ್ರೆ, ಆ ಮಗಳು ಏನು ಮಾಡ್ತಾಳಂತಂದ್ರೆ, ಮೊಬೈಲ್ದೊಳಗೆ ವಿಡಿಯೋ ಕಾಲ್ ಮಾಡಿ ಅಪ್ಪನ ಅಂತ್ಯ ಸಂಸ್ಕಾರ ಮಾಡ್ತಾಳೆ. ಅಂತ್ಯ ಸಂಸ್ಕಾರ ಮಾಡಿದ್ರೆ ಅಷ್ಟೇ ಪರವಾಗಿಲ್ಲ, ಇರಲಿ. ಏನು ಹೇಳಿದ್ಲು ವಿಡಿಯೋದೊಳಗಂತಂದ್ರೆ, ಇನ್ನೂ ಎಷ್ಟೊತ್ತಾಗ್ತದ, ಇನ್ನು ಟೈಮ್ ಎಷ್ಟಾಗ್ತದ, ಇನ್ನು ಯಾವಾಗ ಮುಗಿತತಿ, ನನಗೆ ಹಸುವಾಗಿದೆ, ಊಟಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಹೀನ ಮನಸ್ಸಿನ ಅಂಥವರಿಗೆ ಸಂಬಂಧದ ಬೆಲೆ ಎಲ್ಲಿ ಗೊತ್ತು? ನಮ್ಮಲ್ಲಿ ನಾಗರಮನವಳ್ಳಿ ಅಂತ ಒಂದು ಊರಿದೆ, ರಾಯಬಾಗ ತಾಲೂಕಿನ ನಾಗರಮನವಳ್ಳಿ. ಇವೆಲ್ಲ ನಾನು ಹೇಳ್ತಾ ಇರೋದು ಈಗಿನ್ನು, ಇಷ್ಟೋ ತನಕ ಏನು ಹೇಳಿದ್ದೀನಿ ಮೊದಲಿನ್ನು. ಈಗ ನಾ ಏನು ಹೇಳ್ತಾ ಇದ್ದೀನಿ, ನಮ್ಮ ಜೊತೆ ಇದ್ದವರು. ನಾಗರಮನವಳ್ಳಿ ಅಂತ ಊರಿನೊಳಗ ಪಾಪ ತಂದೆ ಕೆನರಾ ಬ್ಯಾಂಕ್ ಮ್ಯಾನೇಜರು. 2 ಮಕ್ಕಳು ಅವನಿಗೆ, 1 ಗಂಡು 1 ಹೆಣ್ಣು. ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತೀವಿ, ಸಾಲಿ ಕಲಿಸ್ತೀವಿ. ಮಳೆಗಾಲೋ ಬಿಸಿಲು ಚಳಿಗಾಲೋ ಹೊಲಕ್ಕೆ ಹೋಗಿ ದ್ರಾಕ್ಷಿ ಬೆಳೆದ ದ್ರಾಕ್ಷಿ ಹಣ್ಣಿನ ರೊಕ್ಕ ತಂದ ತಾಯೇನು ತಿನ್ನದೆ ಮಕ್ಕಳ ಖರ್ಚು ಮಾಡಿ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ, ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಿಬಿಡ್ತೀವಿ. ಅವನಿಗೆ 2 ಮಕ್ಕಳು, ಒಬ್ಬಾಕಿ ಅಮೇರಿಕಾಕ್ಕೆ ಹೋದ್ಲು, ಇನ್ನೊಬ್ಬಾಕಿ ಇಂಗ್ಲೆಂಡ್ಗೆ ಹೋದ್ಲು. ಆತನಿಗೆ ಪ್ಯಾರಾಲಿಸಿಸ್ ಆಯಿತು. ನೋಡೋರು ಯಾರು ಇರಲಿಲ್ಲ. ನಾಗರಮನವಳ್ಳಿಯೊಳಗೆ ಔಷಧ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಡೆ ಭಾಗದ ಮಂದಿ ಯಾರು ಹೋಗಿರ್ಬೋದು. ಅಲ್ಲಿ ದವಾಖಾನೆ ತಂದು ಅವನು ಹಾಕಿದ್ರು. ಒಂದು ಆಳು ಮನುಷ್ಯನ ಇಟ್ಟಿದ್ರು ತಂದಿನ ನೋಡ್ಕೊಳಕ್ಕೆ. ಏನು ಕೆಟ್ಟ ಜನ ಅಂತಂದ್ರೆ, ಅವ್ರಿಗೆ 1 ಲಕ್ಷ 10 ಲಕ್ಷ ಪಗಾರ ಇದೆ. ತಂದೆಯನ್ನು ನೋಡ್ಕೊಳ್ತಕ್ಕಂಥ ಆಳು ಮನುಷ್ಯನ ಪಗಾರ 1 ವರ್ಷ ಆತು ಕೊಟ್ಟಿರ್ಕಿಲ್ಲ ಅಂತ. ಎಂಥ ಮನಸ್ಥಿತಿ ಆಗಿಬಿಟ್ಟಿದಾವೆ. ಏನಾಯ್ತು ಅಂತಂದ್ರೆ, ಅವೇನು ಮಾಡಿದ, ಆಳು ಮನುಷ್ಯ ತಂದ ನಾಗರಮನವಳ್ಳಿ ದವಾಖಾನೆಯೊಳಗೆ ಆತನನ್ನು ಬಿಟ್ಟ, ಹೊರಟು ಹೋಗಿಬಿಟ್ಟ. 1-2 ದಿನ ಆಗಿತ್ತು. ಪಾಪ ಅಜ್ಜ ತೀರ್ಕೊಂಡಂತೆ ಅಲ್ಲಿ PSI ಒಬ್ಬರು ಫೋಣಿಸ್ತಾರೆ ಡೈರೆಕ್ಟು. ಸತ್ಯ ಘಟನೆ, ನಾನು ಹೇಳ್ತಾ ಇರೋದು ಸತ್ಯ ಘಟನೆ, 1 ವರ್ಷದ ಹಿಂದಿನ ಘಟನೆ. ಫೋಣಿಸ್ತಾರೆ. ಫೋನ್ ಹಚ್ಚಿ ಏನು ಹೇಳ್ತಾರಪ್ಪ ಅಂತಂದರೆ, ಮಗಳಿಗೆ ಫೋಣಿಸ್ತಾರೆ, ನೋಡಿ ನಿಮ್ಮ ಅಪ್ಪ ತೀರ್ಕೊಂಡಾನ, ಅಂತ್ಯ ಸಂಸ್ಕಾರಕ್ಕೆ ಬರ್ತೀರಾ ಅಂತ. ಈ ಅಪ್ಪ ದೊಡ್ಡ ತಪ್ಪು ಮಾಡಿಬಿಡುತ್ತೆ. ಅಪ್ಪ ಅನ್ನೋ ಜನ್ಮ ಒಂದು ಕಷ್ಟಪಟ್ಟು ಕಲಿಸಿ
ಮಕ್ಕಳನ್ನು ಕಲಿಸೋದ್ರೊಳಗೆ, ಮಕ್ಕಳನ್ನು ಬೆಳೆಸೋದ್ರೊಳಗೆ ತನ್ನವರನ್ನ ದೂಡಿಬಿಟ್ಟಿರ್ತದೆ ಅಪ್ಪ ಅನ್ನೋದು. ತನ್ನ ಅಣ್ಣ ತಮ್ಮರನ್ನ ದೂರಿರ್ತದ, ತನ್ನ ತಂದೆಯವರನ್ನ ದೂರಿರ್ತದ, ಪವಣ್ಯಾರನ್ನ ದೂಡಿ ಬಿಟ್ಟಿರ್ತದ. ಒಟ್ಟಾರೆ ಅವನ ಮುಂದೆ ಕಾಣತಕ್ಕಂಥವ್ರು ಮಕ್ಕಳು ಮಾತ್ರ ಕಾಣ್ತಿರ್ತಾರೆ ಈ ಅಪ್ಪ ಅನ್ನೋ ಪರದೇಶಿಗೆ. ಆ ಪರದೇಶಿಯಾಗಿ ಅಪ್ಪ ಅವತ್ತು ತೀರ್ಕೊಂಡಾಗ ಏನಾಯ್ತು? PSI ಪೋಣಿಸ್ತಾನೆ ಮಗಳಿಗೆ. ಅದೇ ಮಗಳನ್ನ ಇಂಗ್ಲೆಂಡಿಗೆ ಕಳಿಸ್ಬೇಕಾದ್ರೆ ಅಪ್ಪ ಕಣ್ಣೀರು ಸುರಿಸಿದ್ದ, ಲೋನ್ ಮಾಡ್ಕೊಂಡಿದ್ದ, EMI ತುಂಬಿದ್ದ. ಏನು ಮಾಡೋದು? ಸಂಸ್ಕಾರ ಒಂದನ್ನು ಬಿಟ್ಟು ಎಲ್ಲ ಮಾಡಿದ್ದ. ಮಗಳು ಹೇಳ್ತಾಳೆ PSIಗೆ, ನನಗೆ ಬರಾಕ ಟೈಮ್ ಇಲ್ಲ, ಸಾಧ್ಯ ಆದರೆ ಮಣ್ಣು ಕೊಡಿ, ಇಲ್ದ್ರೆ ಅಲ್ಲೇ ಗಟ್ಟಾರಿ ಒಳಗೆ ದುಡ್ಬಿಡಿ ಅಂತ. ಏನೋ ಮಗಳು ಹೆಂಗಿರ್ಬೇಕಂತ ತಿಳ್ಕೊಂಡು, ಮಗಾರ ಚೆನ್ನಾಗಿರ್ಬೇಕಂತ ತಿಳ್ಕೊಂಡು ಮಗನಿಗೆ ಪೋಣಿಸ್ತಾರೆ PSI. ನೀನಾದ್ರೂ ಬಾರಪ್ಪ, ನಿಮ್ಮ ತಂದೆ ತೀರ್ಕೊಂಡಾನ, ದಯವಿಟ್ಟು ಅವನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬನ್ನಿ ಅಂತ ಮಗನಿಗೆ ಪೋಣಿಸಿದಾಗ ಮಗ ಹೇಳ್ತಾನೆ, ಯಾವ ತಂದೆ? ಯಾರು? ನನಗೂ ಅವನಿಗೆ ಸಂಬಂಧ ಇಲ್ಲ, ಬೇಕಾದ್ರೆ ಅಂತ್ಯ ಸಂಸ್ಕಾರ ಮಾಡಿ, ಇಲ್ದೇ ನಾಯಿ ನರಿಗಳಿಗೆ ಒಗೆದು ಬಿಡಿ, ತಿಂದು ಬಿಡ್ಲಿ ಅಂತ. ನಿಮಗೆ ಗೊತ್ತಿರಲಿ, ಸತ್ಯ ಘಟನೆ. ಅಲ್ಲೇ ನಾಗರಮನೆಯೊಳಗೆ ಅಜ್ಜನ ಅಂತ್ಯ ಸಂಸ್ಕಾರ ಆಗ್ತದೆ. ಏನು ಮಾಡೋದು ಇಂಥ ಮಕ್ಕಳನ್ನು ಪಡ್ಕೊಂಡು? ಏನು ಮಾಡೋದು ಇಂಥ ತಂದೆ ಇದ್ದು? ಇಲ್ಲೇ ಸಾಂಗ್ಲಿ, ನಿಮ್ಮದೇ ಜಿಲ್ಲೆ ಸಾಂಗ್ಲಿ ಜಿಲ್ಲೆಯೊಳಗ ವೃದ್ಧಾಶ್ರಮದೊಳಗೆ ತಾಯಿಯನ್ನು ಓದಿಡ್ತಾನೆ. ತಾನು ವಿದೇಶಕ್ಕೆ ಹೋಗ್ತಾನೆ. ವಿದೇಶಕ್ಕೆ ಹೋದಾಗ ತಾಯಿ ವೃದ್ಧಾಶ್ರಮದಲ್ಲಿ ತೀರ್ಕೊಳ್ತಾಳೆ. ಇಲ್ಲೇ ಸಾಂಗ್ಲಿ ವೃದ್ಧಾಶ್ರಮ. ತೀರ್ಕೊಂಡಾಗ ವೃದ್ಧಾಶ್ರಮದವರು ಪೋಣಿಸ್ತಾರೆ, ಬಂದು ಅಂತ್ಯ ಸಂಸ್ಕಾರ ಮಾಡಪ್ಪ ಅಂತ ಮಗನಿಗೆ ಪೋಣಿಸ್ತಾರೆ. ಅವ್ವ ಆ ಮಕ್ಕಳನ್ನ ಬೆಳೆಸ್ಬೇಕತ್ರಿ ಎಷ್ಟು ಕಷ್ಟಪಟ್ಟಿರ್ತದೆ ಬಡಜೀವಿ. ನಿದ್ದೆ ಇಲ್ಲದೆ, ಹಸಿವಿಲ್ಲದೆ, ಅವನಿಗೆ ಜ್ವರ ಬಂದ್ರೆ ಈಕೆ ಬೆಳತನಕ ಹಾಕೊಂಡಿರ್ಬೇಕು. ಮಗ ಹತ್ರ ತಾನಳ್ಳೋದು. ಅದೇ ತಾನೇ ಹಸುವಾಗಿ ಮಗನ ಮಲಗಿಸಿ ಊಟ ಮಾಡಬೇಕಂತ ಕುಂತಿರ್ತದೆ. ಮತ್ತೆ ಮಗು ಚಿಟ್ನೆ ಚೀರ್ತದ. ಊಟದ ತಾಟನ್ನ ಸೈಡಿಟ್ಟು ಮಗನ ಎತ್ಕೊಂಡು, ಜಗತ್ತ ನನ್ನ ಮಗನಿಗೆ ನೆದರಾಗಬಾರ್ದು ಅಂತ ತಿಳ್ಕೊಂಡು ಸೆರಗ ಮುಚ್ಕೊಂಡು ಹಾಲು ಕುಡಿಸಿದ್ದು ಕೂಡ ನೆನಪಿಲ್ಲ ಅಂತಂದ್ರೆ, ಇಂಥ ಮಕ್ಕಳನ್ನ ತೆಗೆದುಕೊಂಡು ಏನು ಮಾಡೋದು? ತಾಯಿ ತೀರ್ಕೊಂಡಾಗ ಸಾಂಗ್ಲಿಯಲ್ಲಿ ಆ ತಾಯಿ ವೃದ್ಧಾಶ್ರಮದೊಳಗೆ ಇಡ್ತಾನೆ. ಈಗಿನ ಜನ ಎಷ್ಟು ಕೆಟ್ಟ ಮಕ್ಕಳು ಅಂತಂದ್ರೆ, ಮನೆಯೊಳಗಿನ ನಾಯಿಯನ್ನ ಪ್ರೀತಿಸ್ತಾರೆ ಹೊರತು ತಾಯಿಯನ್ನ ಪ್ರೀತಿಸ್ತಾ ಇರ್ತಕ್ಕಂಥ ಹೀನ ಜನ ಇವತ್ತಿನ ನಾಯಿ. ಇದು ಸತ್ಯ ಅಲ್ವಾ? ನಾಯಿನ ಎಷ್ಟು ಪ್ರೀತಿಸ್ತಾರೆ ನೋಡಿದ್ದೀರಾ? ಅವು ಎಂತೆಂತೋ ನಾಯಿ ತಂದಿರ್ತಾವ. ಅವು ಯಾರನ್ನ ಕಡಿನೋದಿಲ್ಲ, ಯಾರಿಗೆ ಅಂಜಿಕೆನೂ ಹಾಕೋದಿಲ್ಲ. ಅವನ್ನ ಗಾದಿ ಮೇಲೆ ಮಲಗಿಸ್ತಾರ, ಅವನ್ನ ಹೊರಗೆ ಚಾಪಿ ಮೇಲೆ ಮಲಗಿಸ್ತಾರ. ನಾಯಿಯನ್ನ ಬೆಡ್ರೂಮ್ ಒಳಗೆ ಬಿಟ್ಕೋತಾರ, ನಾಯಿಯನ್ನ ಅಡಿಗೆ ಮನೆ ತನಕ ಬಿಟ್ಕೋತಾರ, ತಾಯಿಯನ್ನ ಮನೆ ಹೊರಗೆ ಇಡ್ತಾರ, ಹೊರಗೆ ಮೂಲೆಯೊಳಗೆ ಇಡ್ತಾರ. ಸಾಂಗ್ಲಿಯೊಳಗ ತಾಯಿ ತೀರ್ಕೊಂಡ ಮೇಲೆ ಪೋಣಿಸ್ತಾರೆ, ಬಾ ಅಂತ. ಅವ ಹೇಳ್ತಾನೆ, ಬರಾಕಾಗುದಿಲ್ಲ, ನೀವು ಅಂತ್ಯ ಸಂಸ್ಕಾರ ಮಾಡಿ ಅಂತ. ಅಂತ್ಯ ಸಂಸ್ಕಾರ ಮಾಡ್ತಾರೆ. ಹೋಗ್ಲಿ, ಅಂತ್ಯ ಸಂಸ್ಕಾರ ಮಾಡಿದ್ರು. 2 ತಿಂಗಳಾಗಿತ್ತು. 2 ತಿಂಗಳಾದ ಮೇಲೆ ಊರಿಂದ ಬಂದ ಡೈರೆಕ್ಟ್ ವೃದ್ಧಾಶ್ರಮಕ್ಕೆ ಹೋದ. ಸಾಂಗ್ಲಿಯ ವೃದ್ಧಾಶ್ರಮಕ್ಕೆ ಹೋದ. ಅವ್ರಿಗೆ ಬಹಳ ಖುಷಿ ಆಯ್ತು. ಮಗ ಬಂದಾನ ತಿಳ್ಕೊಂಡು, ಹೌದ್ರಿ ಅವನ ಜೋಡಿ ಮಾತಾಡ್ಬೇಕಂತ ಪಾಪ ವೃದ್ಧಾಶ್ರಮದವ್ರು ಕುಂತ್ರೆ ಅವನು ಹೇಳ್ತಾನೆ, ನಾನು ಬಂದಿದ್ದು ನಿಮ್ಮ ಜೋಡಿ ಅವ್ವ ಹೆಂಗಿದ್ಲು ಅಂತ ಮಾತಾಡಕ್ಕಲ್ಲ, ಅವ್ವನ ಕೈಯಾಗ ಒಂದು ತೊಲಿ ಉಂಗ್ರಿತ್ತು, ಅದು ಎಲ್ಲಿ ಹೋಯ್ತು ಕೊಡಿ ಅಂತ. ಬೆಳೆಸ್ರಿ ಮಕ್ಕಳನ್ನ, ದೂರ ಇಟ್ಟು ಓದಿಸ್ರಿ ಮಕ್ಕಳನ್ನ. ಮಕ್ಕಳು ಯಾವಾಗ ಗಟ್ಟಿ ಮಕ್ಕಳಾಗ್ತಾರಂತಂದ್ರೆ, ಇಂಥ ಮಠ ಮಾನ್ಯಗಳ ನಡುವೆ ಅವ್ರ ಮಕ್ಕಳು ಬರಬೇಕು. ಬಿಳ್ಳೂರಿನ ಈ ಮಠಕ್ಕೆ ಬರಬೇಕು. ಪೂಜ್ಯ ದೇವರಿದ್ದಾರೆ, ಆಚೆ ಕಡೆ ಇನ್ನೊಂದು ಮಠ ಇದೆ, ಆ ದೇವಸ್ಥಾನಕ್ಕೆ
ಭೈರವನಾಥ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಈ ಮಠಕ್ಕೆ ಬರಬೇಕು, ಪೂಜ್ಯರ ದರ್ಶನ ಮಾಡಿಸ್ಬೇಕು, ಪೂಜ್ಯರ 4 ನುಡಿಗಳನ್ನು ಅವ್ರಿಗೆ ಹೇಳಿಸ್ಬೇಕು. ನನಗೊಂದು ಅನ್ನಿಸ್ತದ, ಇವತ್ತಿಲ್ಲಿ ಎಷ್ಟು ಜನ ಮಕ್ಕಳಿದಾರಲ್ಲ ಅದ್ರೊಳಗೆ ಕನಿಷ್ಠ ಒಂದು 10% ಮಕ್ಕಳರ ತಂದೆ ತಾಯಿಗೆ ಲುಕ್ಸಾನ ಮಾಡೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ಅವ್ರು ಕೇಳಿಬಿಟ್ರು, ನಾನು ಇಂಥ ಮಗ ಆಗಬಾರ್ದು, ಅವ್ವ ಎಷ್ಟು ಕಷ್ಟಪಡ್ತಾಳೆ, ಇಂಥ ಮಗ ಆಗಬಾರ್ದು. ಅದಕ್ಕೆ ಪೂಜನೀಯ ಸಿದ್ದೇಶ್ವರಪ್ಪರವ್ರು ಹೇಳಿರ್ತ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ನಾವು ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅಂತ ಅಪ್ಪಾರ ಒಂದು ಕತೆ ಹೇಳ್ತಾ ಇದ್ರು. ಒಂದು ಗುಡಿಸಲದೊಳಗ ಒಬ್ಬಕ್ಕೆ ಅಜ್ಜಿ ಇದ್ಲು. ಆ ಅಜ್ಜಿಗೆ 3 ಜನ ಮಕ್ಕಳಿದ್ರು. ಅಜ್ಜಿಗೆ ಬಡತನ ಬಾಳ, ಹಸಿವು ಬಾಳ. ಮಕ್ಕಳು 3 ಮಕ್ಕಳು ಊಟ ಮಾಡಿದ್ವು ಅಂದ್ರೆ ತಾವು ಉಪವಾಸ ಇರಬೇಕು. 4 ರೊಟ್ಟಿ ಮಾಡುವಟ್ಟು ಅವಳಲ್ಲಿ ಆಹಾರ ಇರ್ತಾ ಇತ್ತಂತೆ, ಅಷ್ಟು ಬಡತನ. ಒಂದು ಊರು ಬಿಟ್ಟು ಹೊರಗೊಂದು ಗುಡಿಸಲಿತ್ತು. ಆದರೆ 3 ಮಕ್ಕಳಿಗೆ ಸಂಪತ್ತನ್ನು ಕಲಿಸ್ತಾ ಇರಲಿಲ್ಲ, ಸಂಪತ್ತು ಮಾಡಂತ ಕಲಿಸ್ತಾ ಇರಲಿಲ್ಲ. ತಾಯಿ ಸಂಸ್ಕಾರವನ್ನು ಕಲಿಸ್ತಾ ಇದ್ಲು, ಹೆಂಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ಲು ಮಕ್ಕಳಿಗೆ. ರಾಮನ ಕಥೆಯನ್ನು ಹೇಳ್ತಾ ಇದ್ಲು ಮಕ್ಕಳಿಗೆ. ಗೊತ್ತಿರಲಿ, ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ದೊಡ್ಡ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂತಹ ಶಿವಾಜಿ ಮಹಾರಾಜರ ಕಥೆಯನ್ನು ಹೇಳ್ತಾ ಇದ್ಲು, ಭೀಮನ ಕಥೆಯನ್ನು ಹೇಳ್ತಾ ಇದ್ಲು, ಧರ್ಮರಾಯನ ಕಥೆಯನ್ನು ಹೇಳ್ತಾ ಇದ್ಲು, ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳ್ತಾ ಇದ್ಲು. 3 ಮಕ್ಕಳು ಬೆಳೀತಾ ಬೆಳೀತಾ ಇದ್ದು ಬಹಳ ಬಡತನ. ಒಂದಿನ ಒಬ್ಬ ರಾಜ ಅದ ಹಾದಿಲೆ ಹೊಂಟಿದ್ದ. ಹೋಗುವಾಗ ರಾತ್ರಿ ಆಗ್ತದ. ಅವನಿಗೊಂದು 70-75 ವರ್ಷ. ರಾಜನಿಗೆ ಆಯಾಸ ಆಗಿಬಿಟ್ಟಿರ್ತದ. ಬರ್ತಾನೆ, ಅಜ್ಜಿ ಗುಡಿಸಲಿಗೆ ಬರ್ತಾನೆ. ತಾಯಿ, ಇದು ಒಂದು ದಿನ ನನಗಿಲ್ಲಿ ಮಲಗಲಿಕ್ಕೆ ಅವಕಾಶ ಕೊಡುವಂತ. ಆ ಅಜ್ಜಿ ಆ ತಾಯಿ ಹೇಳ್ತಾಳೆ, ಇರ್ರಿ ಅಂತ ಹೇಳ್ತಾಳೆ. ತಂದೆ ಮಕ್ಕಳ ಸಂಬಂಧದ ರೀತಿ ಅಜ್ಜ ಅಲ್ಲಿ ವಸ್ತಿ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಬಡತನ ಎಲ್ಲ ನೋಡ್ಕೊಳ್ತಾನೆ. ಅಜ್ಜಿ ರಾತ್ರಿ ಸುಮ್ಮನೆ ಬಿಡಲಿಲ್ಲ, ಆ ತಾಯಿ ಸುಮ್ಮನೆ ಬಿಡಲಿಲ್ಲ. 2 ರೊಟ್ಟಿ ಮಾಡಿ ತಾನು ಉಪವಾಸ ಅವತ್ತು ಮಲ್ಕೊಂಡ್ಲು. ಬಂದಂತ ರಾಜನಿಗೆ ಊಟ ಕೊಟ್ಲು. ಅದನ್ನ ಆತ ಕಣ್ಣಿಲೆ ನೋಡಿದ. ಅಲ್ಲ, ಈ ತಾಯಿಗೆ ಇಷ್ಟು ಬಡತನ ಇದೆ, ತಾನು ನೀರು ಕುಡಿದು ಮಲ್ಕೊಂಡ್ಲು. ಮಕ್ಕಳು ಹೇಳ್ತವೆ, ಅವ್ವ ಅವ್ರು ಹಸಿದಿರಬೇಕು, ನನ್ನ ಪಾಲಿನ ರೊಟ್ಟಿನ ಕೊಟ್ಟು ಬಿಡು ಅಂತ ಒಂದು ಮಗು ಹೇಳ್ತಾ ಇತ್ತಂತೆ. ಮತ್ತೊಂದು ಮಗ ಹೇಳ್ತಾ ಇತ್ತು, ಅವ್ವ ನಂದೂ ಕೊಟ್ಟು ಬಿಡು, ಅವ್ವ ನಂದೂ ಕೊಟ್ಟು ಬಿಡು. ಇವತ್ತು ಒಂದಿನ ನಾವು ನೀರು ಕುಡಿದು ಮಲ್ಕೋಣ, ಆದರೆ ಬಂದಂಥ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಕೊಡಿಸೋಣ ಅಂತ 3 ಮಕ್ಕಳು ಮಾತಾಡ್ತಾ ಇದ್ದು ಅಂತ. ಅದನ್ನು ಕೇಳಿರ್ತಕ್ಕಂಥ ರಾಜ, ಆತ ದೊಡ್ಡ ರಾಜ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾನೆ. ಎದ್ದು ಅವನ ಕಡೆ ಬಂಗಾರದ ನಾಣ್ಯಗಳಿರ್ತವೆ. ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಗುಡಿಸಲದ ಮೂಲೆಯೊಳಗಿಟ್ಟು ಹೋಗಿಬಿಟ್ಟ. ನಮಗೆ ಸಿಗಬೇಕಾಗಿತ್ತು ಅನಿಸ್ತದ, ನಮಗೊಮ್ಮೊಮ್ಮೆ ಕಾಯಂ ಅನಿಸ್ತದ. ಇಷ್ಟು ಬಂಗಾರ ಸಿಕ್ಕರೆ ಬಿಟ್ಟೇವರ್ರಿ ರವ, ಇಲ್ಲಿ ಯಾರೂ ಇರುವುದಿಲ್ಲ. ನಾವು ಬಂಗಾರ ಬಟ್ಟೆಯೊಳಗೆ ಕಟ್ಟಿ ಗಂಟನ್ನ, ಬಂಗಾರದ ಗಂಟನ್ನ ಗುಡಿಸಲಿನ ಮೂಲೆಯೊಳಗಿಟ್ಟು ರಾಜ ಹೊರಟೋದ. ಬೆಳಿಗ್ಗೆ ಎದ್ದು ನೋಡ್ತಾರೆ, ಕಸ ಹೊಡಿಯತ್ತಿದ್ರು, ಕಸ ಹೊಡಿತಾ ಇದ್ರು. ಕಸ ಹೊಡಿಯುವಾಗ ಆ ಮೂಲೆಯೊಳಗಿದ್ದಂಥ ಗಂಟನ್ನ ನೋಡ್ತಾರೆ. ಮನ್ಯಾಗ ಬಹಳ ಬಡತನ, ಸಣ್ಣ ಗುಡಿಸಲ, ತಿನ್ನಾಕ ಆಹಾರ ಇಲ್ಲ. 1 ಕೋಟಿ ರೂಪಾಯಿಗಿಂತ ಹೆಚ್ಚಿರ್ತಕ್ಕಂಥ ಬಂಗಾರದ ನಾಣ್ಯಗಳು ಸಿಕ್ಕವೆ. ನಾವಾಗಿದ್ರೆ ಏನು ಮಾಡ್ತಿದ್ದೀವಿ, ಆ ಗುಡಿಸಲನ್ನು ಬಿಟ್ಟು ಹೋಗಿಬಿಡ್ತಿದ್ದೀವಿ. ಆದರೆ ಆ ತಾಯಿ ಹೇಳ್ತಾಳೆ ಮಕ್ಕಳಿಗೆ, ಮಕ್ಕಳೇ ನಿನ್ನೆ ರಾತ್ರಿ ಅಜ್ಜ ಬಂದಿದ್ದಲ್ಲ, ಬಹುಶಃ ಅಜ್ಜ ಮರೆತು ಹೋಗಿರಬೇಕು, ಅದನ್ನು ಮುಟ್ಟಬೇಡಿ, ಅಲ್ಲೇ ಮೂಲೆಯೊಳಗಿಡಿ ಅಂತ. ಒಂದು 10 ವರ್ಷ ಹೋಯ್ತು. ಮತ್ತೆ ಆ ಅಜ್ಜನಿಗೆ 80 ವರ್ಷ ಆಗಿತ್ತು. ನೆನಪಾತವನಿಗೆ, ನಾನು ಒಬ್ಬ ಅಜ್ಜಿಗೆ ಸಹಾಯ ಮಾಡಿ ಬಂದಿದ್ದೆ, ಬಹುಶಃ ಅವ್ರು ಭಾಳ ಶ್ರೀಮಂತ ಆಗಿರ್ಬೇಕಂತ ತಿಳ್ಕೊಂಡು ವಾಪಸ್ ಮತ್ತೆ ಅದೇ ರಸ್ತೆಯೊಳಗೆ ಕುದುರೆ ತಗೊಂಡು ಬರ್ತಾನೆ. 10 ವರ್ಷದ ಹಿಂದೆ ಹೆಂಗೆ ಗುಡಿಸಲಿತ್ತು ಅದೇ ಗುಡಿಸಲು ಅವತ್ತು ಹಂಗೇ ಇತ್ತು. ಒಳಗೋಗಿ ಕೇಳ್ತಾನೆ, ಅಲ್ಲ ನಾನಿಲ್ಲಿ ನಿಮ್ಮ ಉದ್ಧಾರಕ್ಕಾಗಿ ಬಂಗಾರವನ್ನು ಬಿಟ್ಟು ಹೋಗಿದ್ದೆ, ನೀವ್ಯಾಕೆ ಇನ್ನೂ ಹಂಗದಿರಿ ಅಂತ. ಬಂಗಾರ ನಿನಗೆ, ನನಗಲ್ಲ. ನಾವೇನು ಸಂತಸವಾಗಿದ್ದೇವಲ್ಲ, ಇದೇ ನಮಗೆ ಬಂಗಾರ ಹೊರತು ಅದು ಬಂಗಾರದ ನಾಣ್ಯಗಳಲ್ಲ.
ಹಾಗೆ ವಾಪಸ್ ಕೊಟ್ಟ. ಆದರೆ ಸಂಬಂಧಗಳಿಗೆ ಬಲಿಯಾಗ್ತಾ ಸಂಬಂಧಗಳನ್ನು ನಾವು ತಿರಸ್ಕರಿತಾ ದೂರ ದೂರ ಸಾಗ್ತಾ ಇದ್ದೀವಿ. ನಾನು ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಮಕ್ಕಳನ್ನು ಬೆಳೆಸಬೇಕಾದ್ರೆ ಸಂಸ್ಕಾರದ ಜೊತೆಗೆ ಶಿಕ್ಷಣವಿರಬೇಕು. ಭಾರತದಲ್ಲಿ ಒಂದು 20, 30 ವರ್ಷ, 50 ವರ್ಷದ ಹಿಂದೆ ಹೋದರೆ ಒಂದೂ ವೃದ್ಧಾಶ್ರಮ ಇರಲಿಲ್ಲ. ಯಾವ ತಂದೆ ತಾಯಿನೂ ವೃದ್ಧಾಶ್ರಮಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಹಳ್ಳಿಗಳಿಗೂ ಕೂಡ ವೃದ್ಧಾಶ್ರಮಗಳು ಬರ್ತಾ ಇದ್ದಾವೆ. ನಾವು ಎಂಥ ಶಿಕ್ಷಣ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ ಎಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಮತ್ತೊಂದು, ಬಹುಶಃ ಟೈಮ್ ಆಗಿರ್ಬೋದು, ಅದ್ರ ಜೊತೆಗೆ ಮಕ್ಕಳಿನ ವಿನಂತಿ ತಮ್ಮಲ್ಲಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಹೆಚ್ಚಾಗಿ ಧಾರಾವಾಹಿ ನೋಡೋದನ್ನು. ನಾನು ಒಂದು ಕಡೆ ಹೋಗಿದ್ದೆ, ಹಿಂಗ ಪ್ರವಚನ ಮಾಡುತ್ತ ಮುಂದೆ ಕೇಳಿದೆ. ಯಾರನ್ನ ಕೇಳಿನಿ ಅಂತಂದರೆ ಮಾಲಕರನ್ನ ಕೇಳಿದೆ, ಕಾಕ ನೀ ದಾಬಾಕ್ ದಿನ ಊಟಕ್ಕೆ ಹೋಗ್ತಿ ಅಂತ ಯಾಕ ಅಂದೆ. ಅವಂದ, ಏನು ಮಾಡಿದ್ರಿ ಮನೆಯವ್ರು ಬೇರೆ ಧಾರಾವಾಹಿ ನೋಡ್ಕೊಂಡ್ಕೊಂಡಿರ್ತಾರ, ಮತ್ತು ಊಟ ಎಲ್ಲಿದ್ ಮಾಡಲಿಲ್ಲ, ದಾಬಾಕ್ ಹೋಗ್ಬೇಕಾಗ್ತದೆ. ಹೌದು, ಅಡಿಗೆ ಮಾಡೋರು ಧಾರಾವಾಹಿ ನೋಡ್ರೆ ಊಟ ಮಾಡೋ ದಾಬಾಕ್ ಹೋಗ್ಬೇಕು, ಮತ್ತೆ ಹೋಗೋಣ ನಾವು. ಅದಕ್ಕೆ ನಾನು ವಿನಂತಿ ಏನು ಹೇಳ್ಕೊತಾ ಇದ್ದೀನಿ ಅಂತಂದ್ರೆ, ಧಾರಾವಾಹಿಗಳನ್ನು ನೋಡಿ, ಆದರೆ ಮಣಿ ಹೊಡಿತಕ್ಕಂಥ ಧಾರಾವಾಹಿ ಯಾವತ್ತೂ ನೋಡಬೇಡಿ. ಯಾವ ಧಾರಾವಾಹಿಗಳು ಚೆನ್ನಾಗಿ ಜೀವನ ಮಾಡಿ ಅಂತ ಕಲಿಸೋದಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಧಾರಾವಾಹಿ ಹೆಸರೇ ಏನಪ್ಪಾ ಅಂತಂದ್ರೆ ಮನೆಯೊಂದು 3 ಬಾಗಿಲು. ಇನ್ನೊಂದಿದೆ ಮರಾಠಿ ಒಳಗ, ಮಾಜಾ ನವರಾಚಿ ಬಾಯ್ಕೋ ಅಂದ್ರು. ಮರಾಠಿ ಒಳಗೊಂದಿದೆ ಅದು, ಮಾಜಾ ನವರಾಚಿ ಬಾಯ್ಕು. ಏನದು ಹಂಗಂದ್ರೆ ಅರ್ಥವಿಲ್ಲದ ಧಾರಾವಾಹಿಗಳನ್ನು ಮಕ್ಕಳ ಮುಂದೆ ನೋಡ್ತಾ ಇದ್ದೀರಾ. ಆ ಧಾರಾವಾಹಿ ಒಳಗೆ ಏನಿರ್ತದೆ ನಿಮಗೆಲ್ಲ ಗೊತ್ತಿದೆ. ಒಂದು, ಅತ್ತೆ ಮಾವನಿಗೆ ಆಹಾರದೊಳಗೆ ವಿಷ ಹೆಂಗೆ ಬೆರೆಸಬೇಕು ಅನ್ನೋದನ್ನು ಕಲಿಸ್ತವೆ. ಹೌದು ಅಲ್ಲೋ, ನಾನು ಸುಳ್ಳು ಹೇಳ್ತಾ ಇದ್ದೀನೋ ಕರೆ ಹೇಳ್ತೇನೆ. ಮತ್ತೊಂದು, ಗಂಡನಿಗೆ ಮೋಸ ಹೆಂಗೆ ಮಾಡ್ಬೇಕಂತ ಕಲಿಸ್ತದೆ, ಇಲ್ಲ ಹೆಂಡತಿಗೆ ಮೋಸ ಹೆಂಗೆ ಮಾಡ್ಬೇಕಂತ ಕಲಿಸ್ತದೆ. ಆದರೆ ಇದನ್ನು ಬಿಟ್ಟು ನಾವೆಲ್ಲ ಏನು ಮಾಡಬೇಕು ಅಂತಂದರೆ, ರಾಮಾಯಣ, ಮಹಾಭಾರತದಂತಹ ಒಳ್ಳೊಳ್ಳೆ ಧಾರಾವಾಹಿಗಳನ್ನು ನೋಡಿದರೆ ಮಗು ಕಲಿತದ. ರಾಮ ತಾಯಿಗೆ ಎಷ್ಟು ಗೌರವ ಕೊಡ್ತಾ ಇದ್ದ, ನಾನು ರಾಮನಂತಾಗಬೇಕು ಅನ್ನೋದನ್ನ ಮಗ ಕಲಿತದ. ಮಗಳನ್ನ ಮತ್ತೊಂದು ಮನೆಗೆ ಕೊಡ್ತೀರಾ, ಮಗಳ ಕಿವಿಯೊಳಗೆ ಹೇಳಿ ಕಲಿಸ್ತೀರಾ, ನಿನ್ನ ಅಂಗೈಯಾಗ ಲಿಂಗ ಮಾಡ್ತೀನವ್ವ, ಅಲ್ಲಿ ಏನಾರ ಕಷ್ಟ ಆದ್ರೆ ವಾಪಸ್ ಬಂದು ಬಿಡುವಂತ. ಇದು ಸಂಸ್ಕಾರ ಅಲ್ಲ. ರಾಮಾಯಣದೊಳಗಿರ್ತಕ್ಕಂಥ ಸೀತಾಮಾತೆಯನ್ನ ಉದಾಹರಣೆಯಾಗಿ ಕೊಡಬೇಕು. ಮಗಳೇ, ಸೀತಾಮಾತೆಯ ರೀತಿ ಇವತ್ತಿಗೂ ಸೀತಾಮಾತನ್ನ ನಾವೆಲ್ಲ ಬಿಳ್ಳೂರಿನ ಈ ಪುಣ್ಯ ಭೂಮಿಯಲ್ಲಿ ಆ ತಾಯಿ ನೆನಪು ಮಾಡ್ತೀವಿ ಅಂತಂದ್ರೆ, ನೀವು ಹೆಣ್ಣು ಮಕ್ಕಳಿಗೆ ಹೇಳಿ ಕಲಿಸ್ಬೇಕು, ಅಮ್ಮ ನೀನು ಸೀತೆಯಂತಹ ಜೀವನ ಮಾಡು ಅಂತ ಹೇಳಿ ಕಳಿಸ್ಬೇಕು. ನಿನ್ನ ಅತ್ತೆಯನ್ನ ತಾಯಿಯಂತೆ ಪ್ರೀತಿಸು ಅಂತ ಹೇಳಿ ಕಳಿಸ್ಬೇಕು. ಯಾವಾಗ ಅತ್ತೆಯಲ್ಲಿ ನೀವು ತಾಯಿಯನ್ನ ಕಾಣ್ತೀರೋ, ಆ ಅತ್ತೆ ನಿಮ್ಮಲ್ಲಿ ಮಗಳನ್ನು ಕಾಳಕ್ಕೆ ಚಾಲೂ ಮಾಡ್ತಾರೆ. ಅದನ್ನು ಬಿಟ್ಟು ಧಾರಾವಾಹಿ ನೋಡಿ ಅಲ್ಲಿ ಹೋದ ಕೂಡಲೇ ಗಂಡನ ಜೊತೆ ಬ್ಯಾರೆ ಆಗಾಕ ಜಗಳ ಮಾಡ್ಕೊಂತ ಕುಂತ್ರೆ ಸಂಬಂಧಗಳು ಉಳಿಯೋದು ಹೆಂಗೆ? ಈ ಪರಿಸ್ಥಿತಿ ಹಂಗಾಗಿದೆ ಅಂತಂದ್ರೆ, ನಾವಿಬ್ರು ನಮಗಿಬ್ರು ಅವನು ಹೆಂಗ ಸಾಲಿಗಿಡ್ತೇವೆ ಅಂತಂದ್ರೆ, 3 ವರ್ಷದ್ದು ಇರ್ತಾವ, ಅವ್ನು ಕಟ್ಟಿ ಯಾವ್ದಾರ ಇದ್ರಾಗ ಇಟ್ಟು ಬಂದ್ಬಿಡ್ತೀವಿ. ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ. ಅವನು ವಿಚಾರ ಮಾಡ್ತಾನೆ, ನಾವು ಸಣ್ಣವರಿದ್ದಾಗ ಮಣಿ ಬಿಡಿಸಿದಿರಲ್ಲ, ನೋಡ್ತಾನೆ ನಿಮ್ಮನ್ನಂತಾನು, ತಾ ದೊಡ್ಡವ ಆದ ಮ್ಯಾಲ ನಿಮ್ಮನ್ನ ಮಣಿ ಬಿಡಿಸಿ ವೃದ್ಧಾಶ್ರಮದೊಳಗೆ ಇಡ್ತಾನೆ. ಇಷ್ಟೇ ವ್ಯತ್ಯಾಸ. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಮ್ಮೆಲ್ಲರಲ್ಲೂ ಕೂಡ ಒಳ್ಳೆಯ ಜೀವನ ನಡೆಸಬೇಕು.
ಆಚಾರಗಳು ಒಳ್ಳೆಯವಾಗಿರಬೇಕು, ವಿಚಾರಗಳು ಒಳ್ಳೆಯವಾಗಿರಬೇಕು. ನಾನು ಇಲ್ಲಿ ಹಿರಿಯರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಊರೊಳಗೆ ಮೊಬೈಲ್ಗಳನ್ನು ದಿನಕ್ಕೆ 1-2 ಗಂಟೆ ಬಂದ್ ಮಾಡ್ತಕ್ಕಂಥ ನಿರ್ಣಯ ತಗೊಳ್ತಾರೆ. ಇವೆಲ್ಲ ನಾನು ಏನು ಘಟನೆ ಹೇಳಿನಲ್ರಿ, ಇವೆಲ್ಲ ಮೊಬೈಲ್ ಪ್ರಭಾವ. ನೀವೆಲ್ಲ ಬೆಳ್ಳೂರಿನೊಳಗೆ ಸಾಯಂಕಾಲ ಪೂಜ್ಯರ ಮಾರ್ಗದರ್ಶನದೊಳಗೆ 6 ಗಂಟೆಯಿಂದ 8 ಗಂಟೆ ತನಕ ಅಥವಾ 8ರಿಂದ 7ರಿಂದ 9 ತನಕ ಮೊಬೈಲ್ ಬಂದ್ ಕಡ್ಡಾಯವಾಗಿ ಅನ್ನೋ ಆದೇಶವನ್ನು ದಯವಿಟ್ಟು ನೀವು ಜಾರಿಗೆ ತರಬೇಕು. ಪೂಜ್ಯರು ಹೇಳಿದರೆ ಎಲ್ಲರೂ ಬಂದ್ ಮಾಡ್ತೀರಾ, ನನಗೆ ಗೊತ್ತಿದೆ. 2 ತಾಸು ಮೊಬೈಲ್ ಬಂದ್ ಮಾಡೋದ್ರಿಂದ ನಿಮಗೇನು ಲಾಭ ಅಂತಂದರೆ, ಒಂದು 10 ವರ್ಷ ಮಕ್ಕಳು ನಿಮ್ಮ ಹತ್ರ ಇಟ್ಕೊಳ್ತಾನೆ ಅವ್ರ ಹತ್ರ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲ ರೈತರಿದ್ದೀರಾ, ರಾಸಾಯನಿಕ ಇವತ್ತು ಪೇಪರ್ದೊಳಗೆ ನೋಡಿ, ರೈತರ ರಕ್ತ ತಪಾಸಣೆ ಮಾಡೋದ್ರೊಳಗೆ ಕ್ಯಾನ್ಸರ್ ಕಾರಕ ಅಂಶಗಳು ಜಾಸ್ತಿ ಕಂಡು ಬರತ್ತವ ಅಂತ. ಯಾಕಂತಂದ್ರೆ ಅತಿಯಾಗಿರ್ತಕ್ಕಂಥ ರಾಸಾಯನಿಕವನ್ನು ಬಳಸೋದ್ರಿಂದ. ನೀವು ದ್ರಾಕ್ಷಿಗೆ ಹೊಡಿತಕ್ಕಂಥ ರಾಸಾಯನಿಕ ನೋಡಿದ್ರೆ ಬಹುಶಃ ನೀವು ಯಾರೂ ದ್ರಾಕ್ಷಿನ ತಿನ್ನಂಗಿಲ್ಲ, ಬೇರೆದವ್ರಿಗೆ ತಿನ್ನಿಸ್ಬಿಡ್ತೀರ. ಅನಿವಾರ್ಯ ಅದು. ಒಂದು ಕಡೆ ಹೋದಾಗ ಹಿಂಗೆ ಹೇಳಿನಿ, ನೋಡ್ರಪ್ಪ ಚಲೋ ಕಾಯಿಪಲ್ಯ ಬೆಳೆದ್ ತಿನ್ರಿ ಅಂತ. ಅವ ಏನು ಅನ್ಬೇಕ್ರಿ ರೈತ ಎದ್ದು ನಿಂತು, ಸರ ನಾವು ಭಾಳ ಚಲೋನ ತಿಂತೇವ್ರಿ ಅಂದ, ಒಟ್ಟು ಔಷಧ ಹೊಡಿದಿಲ್ಲ ಅಂದ. ಮತ್ತು ದಿನ ವ್ಯಾಪಾರ ಮಾಡ್ತೀವಲ್ಲ, ದಿನ ಕಾಯಿಪಲ್ಯ ಹೋಯ್ತಿ ಹೆಂಗೆ ಮಾಡ್ತಿ? ಅದಕ್ಕೆ ಕಟ್ಟ ಔಷಧ ಹೊಡೆದು ಮಾರ್ತೀವ್ರಿ, ನಮಗೆ ಬೇಕಾಗಿ ಬೇರೆನೇ ಮಾಡ್ಕೊಂಡಿರ್ತೀವಿ ನಾವು. ಅಂದ್ರೆ ಜಗತ್ತು ಏನಾರ ಹೋಗ್ಲಿ, ನಾ ಇರ್ಬೇಕಂತೀರಿ, ಹಂಗಿಲ್ರಿ. ಈ ಕಸದ ಔಷಧ ಬಂದವ್ ನೋಡ್ರಿ, ಅಲ್ಲಿ ಹೊಡೆದಿರ್ತೀರಿ, ಇಲ್ಲಿ ಬೆಳೆ ಒಣಗಿರ್ತೈತಿ. ಅಲ್ಲ ಬಾಜುಕ್ 4 ಸಾಲ ಮಾಡ್ರಿ, ನಿಮ್ಮನ್ನು ಬಿಡ್ತತನ್ರದ? ಅದಕ್ಕೆ ನೀವು ವಿಚಾರ ಮಾಡಿಕೊಡ್ರಿ. ಮನೆಗೊಂದು ಗೋವಿರಲಿ, ಹೊಲದೊಳಗೊಂದು ಬೇವಿರಲಿ, ಆವಾಗ ನಿಮ್ಮ ನೋವು ಮರಿ ಆಗುತ್ತದೆ. ಮನೆಯೊಳಗೊಂದು ಬಿಳಿ ಆಕಳಿರ್ಬೇಕ್ರಿ, ದೇಸಿ ಆಕಳು. ಹುಡುಕಾಡ್ಬೇಕಾಗಿದೆ ಇವತ್ತಿನ ದಿನ. ಗೋಮಾತೆ ಅಂತ ಕರೆದೀವಿ, ಇಡೀ ಊರೆಲ್ಲ ಹುಡುಕಾಡಿದ್ರೆ 10 ಆಕಳು ಸಿಗೋದಿಲ್ಲ ಅನ್ನಿಸ್ತದ ನನಗೆ. ಅವು ಯಾವ ವಿದೇಶದ ಆಕಳ ತರ್ತೀರಾ, ಅವು ಅಕುರ್ ಹಾಲು ನಮ್ಮ ಮಕ್ಕಳಿಗೆ ಕುಡಿಸ್ತೀವಿ. ಹೆಂಗೆ ಬರ್ತದ ನೋಡಿ ರಿಲೇಷನ್, ಸಂಬಂಧ ಹೆಂಗೆ ಬರ್ತದ ನೋಡಿ. ನಮ್ಮ ದೇಶಿ ಆಕಳಗಳನ್ನು ಹಾಲು ಕುಡ್ಸಕ್ಕೆ ಬೇರೆ ಕರ ಬಿಡ್ರಿ, ನೀವು ಸಮೀಪ ಕರ್ಕೋದಿಲ್ಲ ನಮ್ಮ ದೇಶಿ ಆಕಳ. ನೀ ನನ್ನ ಮಗ ಅಲ್ಲ ನಡಿ ಅಂತ ಹೇಳ್ತದ. ನೀವು ಡೈರಿ ಆಕಳಿಗೆ ಕ್ವಾಣದ ಮರಿ ಬಿಡ್ರಿ, ಅದು ಸುಮ್ಮನೆ ನಿಂದಿರ್ತದೆ. ನಾ ಸುಳ್ಳು ಹೇಳತ್ತೇನ್ರಿ, ನಾನು ರೈತ. ಆ ಜರ್ಸಿ ಆಕಳು ಕೊಡ್ತಕ್ಕಂಥದ್ದು ಹಾಲಲ್ಲ, ಅದು ವಿಷ. ಅದಕ್ಕೆ ತಾಯಿ ಮಕ್ಕಳ ಸಂಬಂಧ ಗೊತ್ತಿಲ್ಲ. ಅದ್ರ ಹಾಲು ಕುಡ್ದಂಥ ಮಕ್ಕಳಿಗೂ ತಾಯಿ ಮಕ್ಕಳ ಸಂಬಂಧದ ದೂರ ಹೋಗಿಬಿಡ್ತವೆ. ಎಲ್ಲಿ ತನಕ ನಾವು ದೇಸಿ ಆಕಳ ಹಾಲನ್ನು ಕುಡಿದು ನಾವು ಜೀವನ ಮಾಡ್ತಾ ಇದ್ದೀವೋ ಅಲ್ಲಿ ತನಕ ಅಪ್ಪ 100 ವರ್ಷ ಆದರೂ ಮಗ ಮನೆಯೊಳಗೊಂದು ಸಣ್ಣ ವ್ಯವಹಾರ ಮಾಡ್ಬೇಕತ್ತಿರು ಎತ್ತರದ ಮೇಲೆ ಅಪ್ಪನ ಹೋಗಿ ಕೇಳಿ ಬರ್ತಾ ಇದ್ದ, ಯಪ್ಪ 1 ಎಕರೆ ಹೊಲ ತಗೋಬೇಕಂತ ಮಾಡಿದ್ದೀವಿ ಅಂತ. ಆಜ ಹೋಗಿ ತಗೋ ಅಂದ್ರೆ ತಗೋದು, ಅದನ್ನೇನು ಮಾಡ್ತೀವಿ ಬೇಡ ಅಂದ್ರೆ ಆಯ್ತು ಬಿಟ್ಟು ಬರ್ತೀವಿ. ಈಗ ಅಪ್ಪನ ಮಾತು ಯಾರು ಕೇಳ್ತಾರೇನ್ರಿ? ಒಬ್ಬರ ಯಾರ ಇದ್ರೆ ಕೈ ಮೇಲೆ ಎತ್ತಿ ಅಪ್ಪನ ಮಾತು ಕೇಳ್ತೀನಿ ಅವ್ರ. ಎಷ್ಟು ಕಷ್ಟ ಆಗಿಬಿಡ್ತು ನೋಡ್ರಿ ನಮಗ. ಬ್ಯಾರೆ ಕಡೆ ಆಗಿದ್ರೆ ಕೈ ಎತ್ತಿದ್ರಿ ನೀವು. ಇದು ಭೂಮಿ ಅಂತದೈತಿ, ಇಲ್ಲಿ ಸುಳ್ಳು ನಡೆಯಂಗಿಲ್ರಲ್ಲ. ಬೆಳ್ಳೂರಿನ ಈ ಭೂಮಿಯೊಳಗೆ ಸುಳ್ಳು ನಡೆಯೋದಿಲ್ಲ ಅಂತ ಯಾರು ಕೈ ಎತ್ತಿಲ್ಲ. ನಿಜವಾಗ್ಲೂ ನನಗೆ ಖುಷಿ ಭಾಳ ಅನಿಸ್ತೀರಿ. ಪಟ್ನ ಕೈ ಎತ್ತಿದ್ರಿ ನೀವು, ಭಾಳ ಗಟ್ಟಿ ಕುಳ್ಗೊಳ್ದಿರಿ, ವಿಚಾರ ಮಾಡಿದಿರಿ ನೀವು. ಏನು ವಿಚಾರ ಮಾಡಿರಿ ಅಂತಂದ್ರೆ, ಯಪ್ಪ ನಾನು ತಪ್ಪಾಗಿ ಕೈ ಮೇಲೆ ಎತ್ತೀನಿ ಅಂದ್ರೆ ಇಲ್ಲಿ ಶಿಕ್ಷಾ ಗ್ಯಾರಂಟಿ ಆಗುತ್ತದೆ, ಸುಮ್ಮ ಕುಂತು ಬಿಟ್ರೆ ಭಾಳ ಚಲೋ ಅಂತ ಹೇಳ್ತಲ್ಲ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ದೇಶದ ಸಂಸ್ಕೃತಿ ಹೆಂಗೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾನು ಮಾತು ವಿರಾಮ ನೀಡ್ತೀನಿ. ಅಜ್ಜಿ ಹಣೆಯೊಳಗಿನ ಕುಂಕುಮ ಇಷ್ಟು ದೊಡ್ಡದಿತ್ತು, ಅವುಗ ಇಷ್ಟ ಆಯಿತು, ಮಗಳಿಗೆ ಇಷ್ಟ ಆಯಿತು, ಮೊಮ್ಮಗಳಿಗೆ ಅದು ದುರ್ಬಿನ್ ಹಚ್ಚ ನೋಡ್ಬೇಕ್ರಿ ನಾವು. ಹೌದು ಅಲ್ರು? ದೇಶದ ಸಂಸ್ಕೃತಿ ಸಂಸ್ಕಾರ ಹಿಂಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ,
ಎಲ್ಲರಿಗೂ ಒಳ್ಳೆಯದಾಗಲಿ. ದಾನ ಮಾಡೋದರಲ್ಲಿ ತಾವೆಲ್ಲರೂ ಎತ್ತಿದ ಕೈ, ದಾನವನ್ನು ಹೆಚ್ಚಿಗೆ ಮಾಡೋದನ್ನು ಕಲಿತ್ಕೊಡ್ರಿ. ಇದ್ದುದರಲ್ಲಿ ಸ್ವಲ್ಪ ಕೊಟ್ಟ ಕಲಿಯೋದನ್ನು ಕಲ್ಕೊಡ್ರಿ, ಕೊಟ್ಟು ತಿನ್ನೋದನ್ನು ಕಲ್ಕೊಡ್ರಿ. ಇವೆಲ್ಲ ನಮ್ಮನ್ನು ಒಳ್ಳೆಯವ್ರನ್ನಾಗಿ ಮಾಡ್ತದೆ. ಗೊತ್ತಿರಲಿ, ನಿಮ್ಮದಲ್ಲ ವಸ್ತುವನ್ನು ಯಾವತ್ತೂ ಹಿಡಿಬೇಡಿ. ಪುಣ್ಯ ಭೂಮಿ ಒಳಗಿದ್ದೀರಾ. ಒಬ್ಬ ಅಜ್ಜ ಹೇಳಿದರು ನನಗೆ, 100 ವರ್ಷದ ಅಜ್ಜ ಹೊರಗೆ ಕುಂತ ಈ ಇತಿಹಾಸ ಹೇಳಿದರು. ಈ ಅಜ್ಜ ಈ ಮಠ ಕಟ್ಟಬೇಕತ್ತಿರೆ ಹಿಟ್ಟು ಬೇಡಿ ಗಟ್ಟಿ ರೊಟ್ಟಿ ತಿಂದು ಕಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಕೊನೆಗೆ ನಾವೆಲ್ಲ ಹೆಂಗಿರ್ಬೇಕಂತಂದರೆ, ಒಂದಿನ ಭೀಮ ರಾಮನಿಗೆ ಹೊಲ ಕೊಟ್ಟ, ಹಂಗಿರೋಣ. ಒಂದಿನ ಭೀಮ ರಾಮನಿಗೆ ಹೊಲ ಖರೀದಿ ಕೊಟ್ಟ. ಅವನ ಹೆಸರಲ್ಲಿ ಆಯಿತು, ರಾಮನ ಹೆಸರಲ್ಲಿ ಆಯಿತು. ಖರೀದಿ ಆದ್ರೆ ಅವಂದಾಯ್ತು, ಮುಗೀತು. ರಾಮ ಗಳೆ ಹೂಡ್ಬೇಕಂತ ತಿಳ್ಕೊಂಡು ಟ್ರಾಕ್ಟರ್ ತಗೊಂಡು ಹೋದ. ಏನ್ ನಸೀಬಿತ್ತೋ, ರಾಮನಿಗೆ ಒಂದು ಬಂಗಾರ ಹತ್ತಿ ಬಿಟ್ಟಿತ್ತು ಕೆಳಗೆ. ಇಷ್ಟು ದೊಡ್ಡ ಹಂಡೇನೈತೆ ಅಂತಿರ್ಬೇಕು. ಸರ್ ಬರೀ ಬಂಗಾರ ಕತ್ತಿನ ಹೇಳ್ತಾರಲ್ಲ, ಬಂಗಾರ ಹತ್ತಿ ಬಿಡ್ತು. ಆದ್ರೆ ರಾಮ ಹೇಳ್ತಾನ, ಬಂಗಾರ ತಗೊಂಡು ಮುಚ್ಚಿಡ್ಲಿಲ್ಲ. ರಾಮ ಹೊತ್ತಗೊಂಡು ಚಕಡಿಯೊಳಗಿಟ್ಟು ಭೀಮನ ಮನೆಗೆ ಬರ್ತಾನೆ, ಹೊಲ ಕೊಟ್ಟವನ ಮನೆಗೆ ಬರ್ತಾನೆ. ಭೀಮ ಅಂದ. ಯಾಕೋ ರಾಮ ಅಂದ, ನಿನ್ನೆ ನನಗೆ ಹೊಲ ಖರೀದಿ ಮಾಡಿ ಕೊಟ್ಟಿದ್ದಿ ಪುಣ್ಯಾತ್ಮ, ಇವತ್ತು ನಾ ಗಳೆ ಹೊಡಿ ಮುಂದ ಈ ಹಂಡೆ ಸಿಕ್ಕಿದೆ, ತಗೋ ಅಂದ. ರಾಮ ಹೇಳ್ತಾನೆ ಭೀಮನಿಗೆ, ಭೀಮ ರಾಮನಿಗೆ ಹೇಳ್ತಾನೆ, ರಾಮ ನಾನು ಹೊಲ ಕೊಟ್ಟೆನಂತಂದ್ರೆ ಅದರೊಳಗೆ ಇದ್ದದ್ದೆಲ್ಲ ನಿನಗ ಸಂಬಂಧ, ಇದು ನಂದಲ್ಲ, ನೀನ ತೆಗೆದುಕೊಂಡು ಹೋಗಂದ. ಇವ್ ಹೇಳ್ತಾನೆ, ನೀವು ನನಗೆ ಹೊಲ ಕೊಟ್ಟಿದ್ದೀರಾ, ಹೊಲದ ಕೆಳಗಿನ ಬಂಗಾರವನ್ನಲ್ಲ, ಈ ಬಂಗಾರ ನಂದಲ್ಲ ನಿಂದ ಅಂದ. ಇಂಥ ಜಗಳ ಎಲ್ಲರೂ ನೋಡಿರೇನು? ಎಲ್ಲರೂ ನೋಡಿದವ್ರಿ? ಇದನ್ನ ಹುಯನ್ ಸಾಂಗ್ ತನ್ನ ಪುಸ್ತಕದೊಳಗೆ ಬರ್ದಾನ, ಭಾರತದೊಳಗೆ ಈ ಜಗಳ ನಡೆದಿತ್ತು ಅಂತ. ಚೀನಾದ ಯಾತ್ರಿಕ ಭಾರತಕ್ಕೆ ಪ್ರವಾಸಕ್ಕೆ ಬಂದಾಗ ಅಣ್ಣತಮ್ಮರಿಬ್ರು ಜಗಳ ಮಾಡ್ತಾ ಇದ್ರಿ, ದೋಸ್ತರಿಬ್ರು ಜಗಳ ಮಾಡ್ತಾ ಇದ್ರಿ, ಬಂಗಾರ ನಂದಲ್ಲ ಅಂತ. ಅವನಿಗೆ ಆಶ್ಚರ್ಯ ಆಗ್ತದೆ ಹುಯನ್ ಸಾಂಗನಿಗೆ. ಭಾರತ ಎಂಥ ಪುಣ್ಯ ಭೂಮಿ ಅಂತಂದ್ರೆ, ಭಾರತದಲ್ಲಿದ್ದಂಥ ಯಾರೂ ಕೂಡ ತನ್ನದಲ್ಲದ ವಸ್ತುವನ್ನು ಮುಟ್ಟೋದಿಲ್ಲ, ಅಷ್ಟು ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠ ರಾಷ್ಟ್ರ ಭಾರತ ಅಂತ. ಅದಕ್ಕೆ ಅರ್ನಾಲ್ಡ್ ಟಾಯ್ನಬಿ ಬರಿತಾನೆ, ಭಾರತ ಇಡೀ ಜಗತ್ತಿನ ತಾಯಿ ಅಂತೇಳಿ ಅರ್ನಾಲ್ಡ್ ಟಾಯ್ನಬಿ ಬರಿತಾನೆ. ಅಂತ ಭಾರತದೊಳಗೆ ನಾವೆಲ್ಲ ಹುಟ್ಟಿದೀವಿ, ಹೆಮ್ಮೆ ಪಡಬೇಕು ನಾವೆಲ್ಲರೂ ಕೂಡ. ಭಾರತವನ್ನ ನಾವೆಲ್ಲ ಬೆಳಗಬೇಕು. ಭಾರತ ಅಂದ್ರೆ ಏನು ಅಂತಂದ್ರೆ, ಬಿಳ್ಳೂರೇ ಭಾರತ, ಭಾರತವೇ ಬಿಳ್ಳೂರು. ಹಳ್ಳಿಯೊಳಗಿನ ಸಂಸ್ಕೃತಿಯೇ ಭಾರತವಾಗಿರುತ್ತೆ ಅಂತ ಶ್ರೇಷ್ಠ ಭಾರತ ನಮ್ಮದು. ಅದಕ್ಕಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮೆಲ್ಲರ ಒಂದು ತುತ್ತು ಅನ್ನವನ್ನು ಉಂಡಿರ್ತಕ್ಕಂಥ ಋಣ ನನ್ನ ಮೇಲಿದೆ. ಯಾವಾಗ ಕರಿತೀರೋ, ನಾನೂ ಪುಣ್ಯವಂತನಾದೆ, ನಾನೂ ಸೌಭಾಗ್ಯವಂತನಾದೆ. ಅಪ್ಪರಿಗೆ 10-15 ವರ್ಷಗಳಿಂದ ಅಪ್ಪರು ನನ್ನ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ. ಗೊತ್ತಿರಲಿ, ಈ ಶರೀರಕ್ಕೆ, ಈ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಇಲ್ಲದಾಗ ನಾನು ಹುಡುಕೊಂಡು ಹೋಗ್ತಕ್ಕಂಥ ಡಾಕ್ಟರ್ ಯಾರು ಅಂತಂದರೆ ಪೂಜ್ಯರು. ನನ್ನ ಮನಸ್ಸಿಗೆ ನೋವಾದಾಗ, ಮನಸ್ಸಿಗೆ ಬೇಜಾರಾದಾಗ, ಎಷ್ಟೋ ಸಾರಿ ನಾನೊಬ್ಬ ಸರ್ಕಾರಿ ನೌಕರಿ ಬೇಡ, ನೆಮ್ಮದಿ ಬೇಕಂತ ಬಿಟ್ಟು ಹೋಗುವಾಗ ತಡೆದು ನಿಲ್ಲಿಸ್ತಿರ್ತಕ್ಕಂಥವ್ರು ಕೂಡ ಪೂಜ್ಯರೇ. ಅದಕ್ಕೂ ಒಂದು ಟೈಮ್ ಬರುತ್ತೆ, ನಿಲ್ಲಿ ಅಂತ ಹೇಳಿದವರು ಕೂಡ ಅವರೇ. ಇವತ್ತಿಗೂ ಕೂಡ ಪೂಜ್ಯರ ಆಶೀರ್ವಾದದಿಂದಲೇ ನಾನು ನಡೀತಾ ಇದ್ದೀನಿ. ನಿನ್ನೆ ಪೂಜ್ಯರು ಫೋನ್ ಹಚ್ಚಿದ್ರು, ನೀವು ಬರಬೇಕಂದಾಗ ಬಂದಿದ್ದೀನಿ. ಅಷ್ಟೋ ಇಷ್ಟೋ ಮಾತಾಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಒಂದೆರಡು ಮಾತನ್ನು ಮುಗಿಸ್ತಾ ಧನ್ಯವಾದಗಳು.